ಆಜ್ಞೆ ಮಾಡುವವನು ಆಚಾರ್ಯ, ಆಜ್ಞೆಗೆ ಒಳಪಡುವವನು, ಆಜ್ಞೆಯನ್ನು ಮೀರದವನು ಶಿಷ್ಯ, ಶಾಸನಕ್ಕೆ ಒಳಪಡುವವನು ಶಿಷ್ಯ. ಮೂವರು ಶಿಷ್ಯಶ್ರೇಷ್ಠರು, ಆರುಣಿ, ಉಪಮನ್ಯು ಮತ್ತು ವೇದ ಎಂಬ ಮೂವರು ಶಿಷ್ಯಶ್ರೇಷ್ಠರು ಎಂಥ ಸಮಯದಲ್ಲೂ ತಮ್ಮ ಗುರುವಿನ ಆಜ್ಞೆಯನ್ನು ಉಲ್ಲಂಘಿಸಲಿಲ್ಲ ಅಲ್ವಾ? ಆರುಣಿಗೆ ಗುರುಗಳು ಮಾಡಿದ ಆಜ್ಞೆ ಏನು? ಗದ್ದೆಯ ಬದುವನ್ನು ಕಟ್ಟು ಅಂತ ಗುರುಗಳು ಆರುಣಿಗೆ ಹೇಳಿದ್ದಷ್ಟೇ. ಏನ್ ಮಾಡಿದ್ರು? ಕಟ್ಟಲಿಲ್ಲ ನೀರು. ಆಗ ತಾನೇ ಅಡ್ಡ ಮಲಗಿದ ಅಂತ. ಸಾಮಾನ್ಯವಾಗಿ ಏನ್ ಮಾಡ್ತಾರೆ? ನಾನು ಮಾಡೋ ಪ್ರಯತ್ನ ಮಾಡಿದ್ದೇನೆ, ಅದಾಗದಿದ್ರೆ ಏನ್ ಮಾಡಲಿ ನಾನು? ಸಿಂಪಲ್ ಅಲ್ವಾ? ನಾನು ಪ್ರಯತ್ನ ಎಲ್ಲ ಮಾಡಿದ್ದೇನಪ್ಪ, ಆಗದಿದ್ರೆ ಏನ್ ಮಾಡಲಿ ಅಂತ ಹೇಳಲಿಲ್ಲ. ತಾನೇ ಅಡ್ಡರಾಗಿ ಮಲಗ್ತಾನೆ. ಆಗ ನೀರಿಗೆ ಕರುಣೆ ಬಂದು, ಆರುಣಿಯ ಮೇಲೆ ಕರುಣೆ ಬಂದು ನಿಂತಿತೋ ಏನೋ ಎನ್ನುವ ಹಾಗೆ ಆ ನೀರು ನಿಂತಿತು, ಹರಿಯುವ ನೀರು ನಿಂತಿತು ಎಂಬುದಾಗಿ ಕೇಳ್ತೇವೆ. ಉಪಮನ್ಯುವಂತೂ ಗುರುಗಳು ಮಾಡಿದ ಎಲ್ಲ ಆಜ್ಞೆಗಳನ್ನು ಪಾಲನೆ ಮಾಡ್ತಾನೆ. ಹಾಗೆ ಮಾಡುವಾಗ ಅವನು ಉಪವಾಸ ಇರಬೇಕಾಗ್ತದೆ, ಅವನ ಕಣ್ಣು ಹೋಗ್ತದೆ. ಆಮೇಲೆ ಹಾಳು ಬಾವಿಯಲ್ಲಿ ಬಿಡ್ತಾನೆ. ಆದರೂ ಗುರುವಿನ ಆಜ್ಞೆ ಮೇಲಿಲ್ಲ. ಅದಕ್ಕಿಂತ ಸ್ವಾರಸ್ಯವಾಗಿರುವಂಥದ್ದು, ವಿಶೇಷವಾಗಿರುವಂಥದ್ದು, ಕಣ್ಣು ಹೋಗಿದೆ, ಹಾಳು ಬಾವಿಯಲ್ಲಿ ಬಿದ್ದಿದ್ದಾನೆ. ಅಶ್ವಿನಿ ದೇವತೆಗಳು ಪ್ರತ್ಯಕ್ಷ ಆಗಿದ್ದಾರೆ ಅವನ ಮುಂದೆ. ಆಮೇಲೆ ದೃಷ್ಟಿ ಬರುವಂಥ, ಯಾವುದನ್ನು ತಿಂದ್ರೆ ದೃಷ್ಟಿ ಮತ್ತೆ ಬರುತ್ತದೋ ಅಂತ ಅಪೂಪವನ್ನ ಅವರು ಕೈಲಿ ಹಿಡ್ಕೊಂಡಿದ್ದಾರೆ ಅಶ್ವಿನಿ ದೇವತೆಗಳು. ತಗೋ ಅಂದ್ರೆ ತಗೊಳ್ಳಿಲ್ಲ. ಯಾಕೆ? ಗುರುಗಳ ಆಜ್ಞೆ ಆಗಿತ್ತು. ನೀನು ನನ್ನ ಮುಂದೆ ಒಂದು ಗುರುವಿಗೆ ಸಮರ್ಪಣೆ ಮಾಡಿ, ಭಿಕ್ಷೆ ಎತ್ತಿ ಬರ್ತಾನಲ್ವಾ, ತತ್ತಾನಲ್ವಾ, ಅದನ್ನು ಗುರುವಿಗೆ ಸಮರ್ಪಣೆ ಮಾಡಿ ಗುರು ಕೊಟ್ಟಿದ್ದನ್ನು ಸ್ವೀಕಾರ ಮಾಡಬೇಕು ಅಂತ. ಆ ನೆನಪಲ್ಲಿ ಉಪಮನ್ಯು ಏನು ಹೇಳ್ತಾನೆ ಅಂದ್ರೆ, ಗುರುವಿಗೆ ಕೊಡದೆ ನಾನು ಅದನ್ನು ಸ್ವೀಕಾರ ಮಾಡಲಾರೆ ಎಂಬುದಾಗಿ ಹೇಳ್ತಾನೆ. ಆಜ್ಞೆಯನ್ನು ಪಾಲನೆ ಮಾಡಿದ್ದಾನೆ. ವೇದನೂ ಕೂಡ ಹಾಗೆ. ಅನೇಕ ವರ್ಷಗಳ ಕಾಲ ಗುರುಗಳು ಮಾಡಿದ ಅಪ್ಪಣೆ ಎಲ್ಲವನ್ನೂ ಪಾಲನೆ ಮಾಡಿದ್ದಾನೆ. ಗುರುವಿನ ಗದ್ದೆಯಲ್ಲಿ ಎತ್ತಾಗಿ ಉಳುಮೆ ಮಾಡಿದ್ದಾನೆ. ಗುರುವಿನ ಗದ್ದೆಯಲ್ಲಿ ಎತ್ತಾಗಿ ನೇಗಿಲಿಗೆ ತನ್ನ ಹೆಗರನ್ನು ಕೊಟ್ಟು, ನೇಗಿಲಿನ ನೊಗಕ್ಕೆ ತನ್ನ ಹೆಗರನ್ನು ಕೊಟ್ಟು ಉಳುಮೆ ಮಾಡಿದ್ದಾನೆ. ಗುರುವಿನ ಅಪ್ಪಣೆ ಎಲ್ಲವನ್ನು ಪಾಲನೆ ಮಾಡಿದ್ದಾನೆ. ಇವರೆಲ್ಲರೂ ಕೂಡ ಶಿಷ್ಯರು, ಗುರುವಿನ ಶಾಸ್ತ್ರವನ್ನು ಪಾಲನೆ ಮಾಡಿದವರು. ಇವರಿಗೆ ಒಳ್ಳೆದಾಯ್ತು ಕೆಟ್ಟದಾಯ್ತು? ಆಗಿದೆ ಅಲ್ವಾ? ಇವು ಉದಾಹರಣೆಗಳು. ಗುರುವಿನ ಆಜ್ಞೆಯನ್ನು ಪಾಲನೆ ಮಾಡೋದ್ರಿಂದ ಆಗುವ ಒಳಿತಿಗೆ ಇವರೆಲ್ಲ ನಿದರ್ಶನಗಳು. ಕಾಳಿದಾಸನ ಒಂದು ಮಾತಿದೆ. ಆ ಮಾತು ಹೀಗಿದೆ: ಆಜ್ಞಾ ಗುರುಣಾಂ ಹ್ಯ ವಿಚಾರಣೀಯ, ಆಜ್ಞಾ ಗುರುಣಾಂ ಹ್ಯ ವಿಚಾರಣೀಯ, ಆಜ್ಞಾ ಗುರುಣಾಂ ಹ್ಯ ವಿಚಾರಣೀಯ. ಹಾಗಂದ್ರೆ ಗುರುವಿನ ಆಜ್ಞೆ ಅದು ವಿಚಾರಣೀಯವಲ್ಲ. ಅಂದ್ರೆ ಅದು ಸರಿಯೋ ತಪ್ಪು ಅಂತ ನಾವು ವಿಚಾರ ಮಾಡೋಕೆ ಹೋಗಬಾರದು. ಗುರುವಿನ ಆಜ್ಞೆಯನ್ನು ತಲೆಯಲ್ಲಿ ಹೊತ್ತು ಪಾಲನೆ ಮಾಡಬೇಕು ಹೊರತು ಅದು ಯಾಕೆ ಮಾಡಬೇಕು ನಾನು, ಅದು ಹೇಗೆ ಸರಿ ಹೇಗೆ ತಪ್ಪು ಅಂತ ವಿಮರ್ಶೆ ಮಾಡೋದಕ್ಕೆ ನಾವು ಜನ ಅಲ್ಲ. ಗುರುಗಳಿಗಿಂತ ಮೇಲಿರ್ತೇವೆ ನಾವೇನು? ಇಲ್ಲ ಅಲ್ವಾ? ಹಾಗಾಗಿ ವಿಚಾರ ಮಾಡದೆ, ಏನೊಂದೂ ವಿಚಾರ ಮಾಡದೆ ಗುರುವಿನ ಆಣತಿಯನ್ನು ಪಾಲಿಸಬೇಕು ಎಂಬುದಾಗಿ ಕಾಳಿದಾಸನ ಮಾತಿದೆ. ಅದಕ್ಕೆ ಇವರೆಲ್ಲ ಉದಾಹರಣೆಗಳು. ಆದರೆ ಉತ್ತಂಕನಿಗೆ ಬೇರೆ ರೀತಿಯ ಸನ್ನಿವೇಶ ಇದೆ. ಉತ್ತಂಕನಿಗೆ ಗುರುಗಳು ಏನು ಹೇಳೋದೇ ಇಲ್ಲ. ನನ್ನ ಸೇವೆ ಮಾಡು ಅಂತ ಉತ್ತಂಕನಿಗೆ ಗುರುಗಳು ಒಂದು ದಿನವೂ ಹೇಳಲಿಲ್ಲ.
ಆಶ್ರಮದ ಕೆಲಸ ಮಾಡು, ಗುರುಕುಲದ ಕೆಲಸ ಮಾಡು, ಹೇಳಲೇ ಇಲ್ಲವಂತೆ. ಯಾಕೆ ಹೇಳಿಲ್ಲ ಅಂತ ನಾವು ನಿಮ್ಗೆ ಹೇಳಿದ್ದೀವಿ. ಯಾಕೆ? ಪರ್ಫೆಕ್ಟ್, ಸರಿ ಇದೆ, ಗಟ್ಟಿಯಾಗಿ ಹೇಳಬೇಕು ಅಷ್ಟೇ. ತಾನು ಪಟ್ಟ ಕಷ್ಟವನ್ನು ತನ್ನ ಶಿಷ್ಯ ಪಡುವುದು ಬೇಡ. ನಿಮ್ಮ ತಂದೆ ತಾಯಿನೂ ಹಾಗಿರ್ತಾರೆ, ನಾವು ಕಷ್ಟಪಟ್ವಿ, ನಮ್ಮ ಮಕ್ಕಳಿಗೆ ಆ ಥರ ಬರೋದು ಬೇಡ ಅಂತಲೇ ಯೋಚನೆ ಮಾಡ್ತಾರೆ. ಹಾಗೆ ವೇದ ಗುರು ಕೂಡ ತಾನು ಪಟ್ಟ ಕಷ್ಟವನ್ನು ತನ್ನ ಶಿಷ್ಯರಿಗೆ ಕೊಡಲು ಬಯಸಲೇ ಇಲ್ಲ. ಹಾಗಾಗಿ ಒಮ್ಮೆಯಾದರೂ ಕೂಡ ಉತ್ತಂಕನಿಗೆ ನನ್ನ ಸೇವೆ ಮಾಡು, ಈ ಕೆಲಸ ಮಾಡು, ಆ ಕೆಲಸ ಮಾಡು ಅಂತ ಹೇಳಲೇ ಇಲ್ಲ. ಹಾಗಂತ ವಿದ್ಯೆಯನ್ನು ಕೊಟ್ಟಿದ್ದಾರೆ. ಈ ಮೂವರಿಗೇನು ಪರೀಕ್ಷೆಗಳು ಒದಗಿ ಬಂತೋ ಅಂಥ ಪರೀಕ್ಷೆ ಉತ್ತಂಕನಿಗೆ ಒದಗಿ ಬರಲೇ ಇಲ್ಲ ಅಲ್ವಾ? ಗದ್ದೆ ಬದುವನ್ನು ಕಟ್ಟು ಅಂತ ಹೇಳಿದ್ದಾರೆ ಉತ್ತಂಕನಿಗೆ ಗುರುಗಳು. ಭಿಕ್ಷೆ ಎತ್ತಬೇಡ ಅಂತ ಹೇಳಿದಾರ? ಊಟ ಮಾಡಬೇಡ ಅಂತ ಹೇಳಿದಾರ? ಇಲ್ಲ ಅಲ್ವಾ? ಆಶ್ರಮದ ಕೃಷಿ ಭೂಮಿಯನ್ನು ಉಳುಮೆ ಮಾಡು, ಎತ್ತಾಗಿ ಅಂತ ಹೇಳಿದಾರ? ಇಲ್ಲ ಅಲ್ವಾ? ಗುರುಗಳು ಆಜ್ಞಾನೇ ಮಾಡದಿದ್ರೆ ಪಾಲನೆ ಮಾಡೋದು ಏನು ಉತ್ತಂಕ? ಶಿಷ್ಯನಾಗುವ ಅವಕಾಶ ಬಂದಿಲ್ಲ ನೋಡಿ ಅವನಿಗೆ. ಶಿಷ್ಯ ಅಂದ್ರೆ ಶಾಸನಕ್ಕೆ ಒಳಪಡಬೇಕು, ಅವಕಾಶ ಬಂದಿಲ್ವಲ್ಲ. ಅಂದ್ರೆ ಪರೀಕ್ಷೆ ಜೀವನದಲ್ಲಿ ಬರದೇ ಇರೋದಿಲ್ಲ, ಪರೀಕ್ಷೆಗಳು ಜೀವನದಲ್ಲಿ ಬಂದೇ ಬರುತ್ತೆ. ನಿಮಗೆಲ್ಲ ವರ್ಷಕ್ಕೆ ಕೊನೆಯಲ್ಲಿ ಪರೀಕ್ಷೆ ಬರುತ್ತಲ್ಲ, ಅದು ಮಾತ್ರ ಅಲ್ಲ, ಜೀವನ ಇಡೀ ಪರೀಕ್ಷೆಗಳೇ ಇರುತ್ತೆ. ಈ ಪರೀಕ್ಷೆ ಒಂದು ರಿಹರ್ಸಲ್ ಅಷ್ಟೇ. ನಿಮಗೆ ಶಾಲೆಯಲ್ಲಿ ಪರೀಕ್ಷೆ ಆಗತ್ತಲ್ಲ, ಆ ಪರೀಕ್ಷೆ ಏನದು? ಒಂದು ರಿಹರ್ಸಲ್ ತರ. ಜೀವನದಲ್ಲಿ ತುಂಬಾ ಪರೀಕ್ಷೆಗಳಿರ್ತವೆ, ಕಠಿಣ ಪರೀಕ್ಷೆಗಳಿರ್ತವೆ, ಅಗ್ನಿ ಪರೀಕ್ಷೆಗಳಿರ್ತವೆ, ಧರ್ಮ ಸಂಕಟಗಳಿರ್ತವೆ. ಈಗಿನಿಂದಲೇ ನಾವು ಅದಕ್ಕೆ ಸಿದ್ಧ ಆಗಬೇಕು. ಪರೀಕ್ಷೆಗೆ ಹ್ಞೂ ಅನ್ಬಾರ್ದು, ಪರೀಕ್ಷೆ ಇದ್ರೆ ಹ್ಞೂ ಅನ್ಬೇಕು. ಆಯ್ತು. ಈಗ ನೀವು ಒಳ್ಳೆ ಸಂಗೀತಗಾರರು ಅಂತ ಅನ್ಕೊಳ್ಳಿ, ಚೆನ್ನಾಗಿ ಸಂಗೀತ ಕಲ್ತಿದ್ದೀರಿ, ಒಂದು ವೇದಿಕೆ ನಿಮಗೆ ಸಿಕ್ತು ಹಾಡೋದಕ್ಕೆ, ಹಾಡಬೇಕು ಬೇಡವು? ಅದು ಪರೀಕ್ಷೆ ಅಲ್ವಾ? ಆ ವೇದಿಕೆ ಮೇಲೆ ನೀವು ಚೆನ್ನಾಗಿ ಹಾಡಿದ್ರೆ ಇಡೀ ಸಭೆಯಿಂದ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರುತ್ತೆ, ನಿಮಗೆ ಇನ್ನೊಂದು ಕಾರ್ಯಕ್ರಮಕ್ಕೆ ಕರಿಬೋದು. ಚೆನ್ನಾಗಿ ಹಾಡದೇ ಇದ್ರೆ, ಹಾಡು ಕೆಟ್ಟು ಹೋದ್ರೆ ಅಭಿಪ್ರಾಯ ಹಾಳಾಗ್ಬೋದು, ಇನ್ನೊಂದು ಕಡೆ ಕರೀದೇ ಇರ್ಬೋದು. ರಿಸ್ಕ್ ಇದೆ ನೋಡಿ, ರಿಸ್ಕ್ ಇಲ್ದವ್ರದ್ದು ಯಾವುದೂ ಇಲ್ವೇ ಇಲ್ಲ, ರಿಸ್ಕ್ ಇದ್ದೇ ಇದೆ. ಪರೀಕ್ಷೆಗಳು ಇದ್ದೇ ಇರ್ತವೆ ಜೀವನದಲ್ಲಿ. ನಾವು ಸಿದ್ಧರಾಗಿರ್ಬೇಕು. ನಾವು ಹೀಗೆ ಅನ್ಕೋಬಾರ್ದು. ಹೇಗೆ ಅನ್ಕೋಬಾರ್ದು ಅಂದ್ರೆ, ಪರೀಕ್ಷೆನೇ ಇರಲ್ಲ ಜೀವನದಲ್ಲಿ, ಜೀವನ ತುಂಬ ಸುಖವಾಗಿರುತ್ತೆ. ಜೀವನ ಅಂದ್ರೆ ಹೂವಿನ ಹಾಸು. ಹೂವಿನ ಹಾಸು ಅಂದ್ರೆ ನಡ್ಕೊಂಡು ಹೋಗ್ಬೇಕಾದ್ರೆ ಇಡೀ ಹೂವಿನ ಹಾಸ್ಬಿಟ್ಟಿದ್ರೆ ಚೆನ್ನಾಗಾಗತ್ತಲ್ಲ ನಡ್ಕೊಂಡು ಹೋಗೋದಕ್ಕೆ. ಪದ್ಮಪಾದರ ಬಗ್ಗೆ ಕೇಳಿದ್ದೀರಾ ನೀವು? ಶಂಕರಾಚಾರ್ಯರ ಶಿಷ್ಯ ಪದ್ಮಪಾದರು ಅಂತ. ಶಂಕರಾಚಾರ್ಯರು ಪದ್ಮಪಾದರನ್ನು ಕರೆದ್ರಂತೆ, ಬಾ ಪದ್ಮಪಾದ ಅಂತ ಕರೆದ್ರಂತೆ. ಕರೆದಾಗ ಪದ್ಮಪಾದರು ಹೊಳೆಯ ಆಚೆ ದಡದಲ್ಲಿದ್ರು, ಶಂಕರರು ಈಚೆ ದಡದಲ್ಲಿದ್ರು, ಪದ್ಮಪಾದರು ಆಚೆ ದಡದಲ್ಲಿದ್ರು. ಕರೆದಾಗ ಬಂದೇ ಬಿಟ್ರಂತೆ ಪದ್ಮಪಾದರು. ತುಂಬಿ ಹರಿಯುವ ಹೊಳೆ, ಪ್ರವಾಹ. ಹೇಗೆ ಬಂದ್ರು ಪದ್ಮಪಾದರು? ದೋಣಿ ಹತ್ತಿ ಬಂದ್ರ? ಈಜ್ಕೊಂಡ್ ಬಂದ್ರ? ನಡ್ಕೊಂಡು ಬಂದಿದ್ದು, ಓಡಿ ಬಂದ್ರು. ಪದ್ಮಪಾದರು ಹೊಳೆಯ ಆಚೆ ದಡದಿಂದ ಈಚೆ ದಡಕ್ಕೆ ಓಡಿ ಬಂದಿದ್ದು. ಮತ್ತೆ ಮುಳುಗಿ ಹೋಗ್ಲಿಲ್ವ ಅಂತ ಕೇಳೋದಿಲ್ವ ನೀವು? ಕಾಲಿಟ್ರೆ ಮುಳುಗಿ ಹೋಗ್ಬೇಕಲ್ವಾ? ಚೆನ್ನಾಗಿ ಈಜು ಬರೋನಾದ್ರೂ ಕೂಡ ನಡ್ಕೊಂಡು ಬಂದ್ರೆ ಮುಳುಗ್ತಾನೋ ಇಲ್ವೋ ಹೇಳಿ? ಪದ್ಮಪಾದರು ಮುಳುಗಲಿಲ್ಲ. ಯಾಕೆ ಮುಳುಗಲಿಲ್ಲ ಗೊತ್ತಾ? ಅವ್ರ ಹೆಜ್ಜೆ ಇಟ್ಟಲ್ಲೆಲ್ಲ ದೊಡ್ಡ ಕಮಲ ಅರಳಿ, ಅವ್ರ ಕಾಲ್ ಕೆಳಗೆ ದೊಡ್ಡ ಕಮಲ ಅರಳಿ ಅವ್ರನ್ನ ಹಿಡ್ಕೊಂಡಂತೆ, ಮುಳುಗದೆ ಇದ್ದಂತೆ. ಆಧಾರವಾಗಿ ಕಾಲ ಕೆಳಗೆ ಕಮಲ ಅರಳಿತು. ಸುಮ್ಮನೆ ದುರ್ಬಲ ಕಮಲ ಅಲ್ಲ, ಪದ್ಮಪಾದರ ಭಾರವನ್ನು ತಡೆದುಕೊಳ್ಳುವ ಸಾಮರ್ಥ್ಯವುಳ್ಳ ಕಮಲ. ಈಗ ನೋಡಿ, ಲಕ್ಷ್ಮಿ ಕಮಲದ ಮೇಲೆ ನಿಂತಿರ್ತಾಳೆ ಅಲ್ವಾ, ಅಂಥ ಕಮಲ ಅಂತ ಅನ್ಕೊಳ್ಳಿ ನೀವು. ಉದ್ದಕ್ಕೂ ಹೊರಳಿದಾಗ
ಅವ್ರಿಗೆ ಹೆಸರೇನಾಯ್ತು ಗೊತ್ತಾ? ಪದ್ಮಪಾದ ಅಂತ. ಪದ್ಮಪಾದ, ಅವರ ಕಾಲ ಕೆಳಗೆ ತಾವರೆ ಅರಳಿದೆ, ಅವರನ್ನು ಆಧರಿಸಿ ನಿಂತಿದೆ ಅದು. ಯಾಕೆ ಹಾಗಾಯ್ತು ಅಂದ್ರೆ ಅವ್ರ ಗುರುಭಕ್ತಿ ಇದೆಯಲ್ಲ. ಶಿಷ್ಯ, ಗುರುಗಳು ಬಾ ಅಂದ್ರೆ ಬರಬೇಕು ಅಂತಷ್ಟೇ, ಮತ್ಯಾವುದು ಸಂಬಂಧ ಇಲ್ಲ, ಬೇರೆ ಯಾವುದು ಮನಸ್ಸಲ್ಲಿಲ್ಲ. ಬಾ ಅಂದ್ರೆ ಆಜ್ಞಾ ಗುರುಣ ಹೇ ವಿಚಾರಣೀಯ, ಗುರುಗಳ ಆಜ್ಞೆಯನ್ನು ಸರಿಯೋ ತಪ್ಪೋ ಒಂದು ವಿಚಾರ ಮಾಡಬಾರ್ದು, ಪಾಲಿಸಬೇಕು ಎನ್ನುವ ಭಾವ ಇದೆಯಲ್ಲ. ಓಡಿ ಬಂದಿದ್ದೆ. ಆ ಒಂದು ಗುರುಭಕ್ತಿಗೆ ಪ್ರಕೃತಿ ಬೆಲೆ ಕೊಟ್ಟಿದೆ. ಅವ್ರನ್ನ ಮುಳುಗೋಕೆ ಪ್ರಕೃತಿ ಬಿಟ್ಟಿಲ್ಲ, ಅವ್ರನ್ನ ಮುಳುಗೋಕೆ ವಿಧಿ ದೈವ ಬಿಟ್ಟಿಲ್ಲ ನೋಡಿ. ಅದು ಗುರುಭಕ್ತಿ. ಅದು ಗುರುಭಕ್ತಿ. ಪದ್ಮಪಾದರ ಒಂದು ಉದಾಹರಣೆ ಇದು. ಈಗ ಉತ್ತಂಕನಿಗೆ ಅವಕಾಶ ಬಂದಿಲ್ಲ, ಪರೀಕ್ಷೆ ಉತ್ತಂಕನಿಗಿಲ್ಲ ಅಂತ ಅನ್ಕೋಬೋದಾ ಅಂದ್ರೆ ಇಲ್ಲ, ಪರೀಕ್ಷೆ ಇಲ್ಲದೆ ಇರೋದಿಲ್ಲ, ಪರೀಕ್ಷೆ ಇದ್ದೇ ಇರುತ್ತೆ ಜೀವನದಲ್ಲಿ ಅನ್ನೋದಕ್ಕೆ ಇದೆಲ್ಲ ಹೇಳಿದ್ವು. ಉತ್ತಂಕನಿಗೂ ಪರೀಕ್ಷೆ ಇತ್ತು, ಅದನ್ನ ಕಳಸಾರಿ ನಿಮ್ಗೆ ಹೇಳಿದ್ದೀವಿ. ಗುರುಗಳು ಯಜ್ಞಕರ್ಮಕ್ಕೋಸ್ಕರವಾಗಿ ಬೇರೆ ಊರಿಗೆ ಹೋಗಿರ್ತಾರೆ. ನಾನು ಬರೋವರೆಗೂ ಏನೂ ಇಲ್ಲಿ ಕೊರತೆ ಆಗಿದೆ ಅಂತ ನೋಡ್ಕೋಬೇಕು ಅಂತ ಹೇಳಿ ಹೋಗಿರ್ತಾರೆ. ಗುರುಗಳು ಇಲ್ಲದೆ ಇದ್ದಾಗ ಆಶ್ರಮದ ಸ್ತ್ರೀಯರು ಪರೀಕ್ಷೆ ಮಾಡ್ತಾರೆ ಉತ್ತಂಕನನ್ನು. ಪರೀಕ್ಷೆ ಅಂದ್ರೆ ಅಗ್ನಿ ಪರೀಕ್ಷೆ ತರ ಎದುರುಗಡೆ ಇಲ್ಲದು. ಪ್ರಲೋಭನೆಗಳನ್ನು ಹುಟ್ಟಿಸ್ತಾರೆ, ಆಸೆ ತೋರಿಸ್ತಾರೆ. ಆಸೆ ತೋರಿಸಿ ತಪ್ಪು ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ, ಆದರೆ ಅವನು ತಪ್ಪು ಮಾಡೋದೇ ಇಲ್ಲ ಉತ್ತಂಕ. ಮರಳಿ ಬಂದಾಗ ಗೊತ್ತಾಯಿತು ಗುರುವಿಗೆ, ತನ್ನ ಶಿಷ್ಯನಿಗೆ ತನ್ನ ಪತ್ನಿಯಿಂದ, ಆಶ್ರಮದ ಸ್ತ್ರೀಯರಿಂದ ಪರೀಕ್ಷೆಗಳು ಏರ್ಪಟ್ಟಿದೆ, ಆದರೆ ಆ ಪರೀಕ್ಷೆಯಲ್ಲಿ ಉತ್ತಂಕ ವಿಫಲನಾಗಿಲ್ಲ, ಸಫಲನಾಗಿದ್ದಾನೆ ಅಂತ ಗೊತ್ತಾದಾಗ ತುಂಬ ಸಂತೋಷ ಆಗಿದೆ ಗುರುಗಳಿಗೆ ಅಲ್ವಾ. ನಿಮಗೆಲ್ಲ ತುಂಬ ಮಾರ್ಕ್ಸ್ ಬಂದರೆ ನಿಮ್ಮ ಟೀಚರ್ಸ್ಗೆ ಸಂತೋಷ ಆಗುತ್ತೋ ಬೇಜಾರಾಗುತ್ತೋ ಅಲ್ವಾ. ನಿಮಗೆ 100ಕ್ಕೆ 100 ಬಂದರೆ ಅದು ಅವರಿಗೆ 100ಕ್ಕೆ 100 ಬಂದ ಹಾಗೆ ಅಂತ. ಅವ್ರು ಪಾಠ ಮಾಡಿದ್ದು ಸರಿಯಾಗಿದೆ ಅಂತ ಅರ್ಥ, ಅವ್ರು ನಿಮ್ಮನ್ನು ಓದಿಸಿದ್ದು ಸರಿಯಾಗಿದೆ ಅಂತ ಅರ್ಥ, ಅವ್ರು ಒಳ್ಳೆ ಗುರು ಅಂತ ಅರ್ಥ ಅಲ್ವಾ. ನೀವು ಸೋತ್ರೆ ಅವ್ರು ಸೋತ ಹಾಗಲ್ವಾ, ನೀವು ವಿಫಲ ಆದರೆ ಅವರೇ ವಿಫಲ ಆದ ಹಾಗೆ, ನೀವು ಗೆದ್ದರೆ ಅವರೇ ಗೆದ್ದ ಹಾಗೆ ಅಂತ ಅಲ್ವಾ. ಹಾಗೆ ತನ್ನ ಶಿಷ್ಯ ತನ್ನ ಪತ್ನಿ ಮಾಡಿದ ಅಥವಾ ತನ್ನ ಆಶ್ರಮದ ಸ್ತ್ರೀಯರು ಮಾಡಿರ್ತಕ್ಕಂಥ ಪರೀಕ್ಷೆಯಲ್ಲಿ ಗೆದ್ದ ಅಂತಾದಾಗ ತುಂಬ ಸಂತೋಷವಾಯಿತು ವೇದ ಗುರುವಿಗೆ. ಸಂತೋಷ ಆದಾಗ ವೇದ ಗುರು ಉತ್ತಂಕನಿಗೆ ಹೇಳ್ತಾರೆ, ವತ್ಸ ಕಿಂತೆ ಪ್ರಿಯಂ ಕರವಾಣಿ, ಮಗು ನಿನಗೇನಿಷ್ಟ ಹೇಳು. ಬಹುಮಾನ ಕಾದಿದೆ ಉತ್ತಂಕನಿಗೆ, ಏನಿಷ್ಟ ನಿನಗೆ ಹೇಳು, ಕೊಡ್ತೇನೆ ನಿನಗೆ ಅದನ್ನ ಅಂತ. ಯಾಕೆ ಕೊಡಬೇಕು ಅಂದರೆ ವೇದಗುರು ಹೇಳ್ತಾರೆ, ನೀನು ನನ್ನ ಶುಶ್ರೂಷೆಯನ್ನು ಚೆನ್ನಾಗಿ ಮಾಡಿದೀಯೆ, ಧರ್ಮದಿಂದ ನನ್ನ ಶುಶ್ರೂಷೆಯನ್ನು ನೀನು ಮಾಡಿದೀಯೆ. ಧರ್ಮತೋಹಿ ಶುಶ್ರೂಷಿತೋಸ್ಮಿ ಭವತಾ. ಈ ಸಂಸ್ಕೃತ ಬಗ್ಗೆ ಯಾಕೆ ಹೇಳೋದ್ರ ಮಧ್ಯದಲ್ಲಿ ಅಂದರೆ ನಿಮ್ಗದು ಅರ್ಥ ಆಗ್ತಾ ಹೋಗಬೇಕು, ನಿಮ್ಮ ಕಿವಿಗೆ ಬೀಳ್ತಾ ಇರಬೇಕು, ಆ ಶಬ್ದಕ್ಕೆ ಅರ್ಥ ಏನೊಂದು ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಹೇಳ್ತಿರೋದು. ಸಂಸ್ಕೃತ ಒಂದು ಗೊತ್ತಾದರೆ ನಿಮಗೆ ತುಂಬ ಗೊತ್ತಾಗ್ಬಿಡುತ್ತೆ. ಸಂಸ್ಕೃತ ಇಡೀ ಭಾರತೀಯ ಜ್ಞಾನ ಭಂಡಾರಕ್ಕೆ ಕಿಟಕಿ ಅಲ್ವಾ. ಒಂದು ರೂಮಿಗೆ ಒಂದು ಕಿಟಕಿ ಇದೆ ಅಂತ ಅನ್ಕೊಳ್ಳಿ, ಕಿಟಕಿ ತೆಗೆದ್ರೆ ಒಳಗಡೆ ಇರೋದೆಲ್ಲ ಕಾಣಿಸುತ್ತಲ್ವಾ. ಹಾಗೆ ಸಂಸ್ಕೃತ ನಿಮ್ಗೆ ಗೊತ್ತಾದರೆ ಇಡೀ ಜ್ಞಾನ ಭಂಡಾರವೇ ನಿಮ್ಗೆ ಕಾಣಿಸುತ್ತೆ. ಭಾರತದ ಪೂರ್ವ ಭಾರತದ ದೊಡ್ಡ ಜ್ಞಾನ ಭಂಡಾರ ಇದೆಯಲ್ಲ, ಯೋಗ ಇರ್ಬೋದು, ವಾಸ್ತು ಇರ್ಬೋದು, ಜ್ಯೋತಿಷ್ಯ ಇರ್ಬೋದು, ಆಯುರ್ವೇದ ಇರ್ಬೋದು, ವೇದಾಂತ ಇರ್ಬೋದು, ಖಗೋಳ ಇರ್ಬೋದು, ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಸಂಸ್ಕೃತ ಒಂದು ಬಂದರೆ. ಕೀಲಿಕೈ ಇದ್ದಾಗೆ ಸಂಸ್ಕೃತ. ಹಾಗಾಗಿ ಈ ಸಂಸ್ಕೃತ ವಾಕ್ಯಗಳನ್ನು ಮಧ್ಯೆ ಮಧ್ಯೆ ಹೇಳ್ತಾ ನಿಮ್ಗದು ಅರ್ಥ ಆಗಲಿ ಅನ್ನೋಕ್ಕೋಸ್ಕರವಾಗಿ ಇದು ಮಾಡ್ತಾ ಇದ್ದೀವಿ ಅದನ್ನು. ಧರ್ಮತೋಹಿ ಶುಶ್ರೂಷಿತೋಸ್ಮಿ ಭವತಾ, ಧರ್ಮದಿಂದ ನೀನು ನನ್ನನ್ನು ಶುಶ್ರೂಷೆ ಮಾಡಿದೀಯೆ, ಅದರಿಂದಾಗಿ ನನಗೂ ನಿನಗೂ ಪ್ರೀತಿ ಬೆಳೆದಿದೆ. ಯಾರಿಗೆ ಹೇಳಿದ್ದು? ವೇದಗುರು ತನ್ನ ಶಿಷ್ಯನಿಗೆ ಉತ್ತಂಕನಿಗೆ ಹೇಳಿದ್ದು, ನಿನಗೂ ನನಗೂ ತುಂಬ ಪ್ರೀತಿ ಬೆಳೆದಿದೆ ಇವತ್ತು. ಯಾಕೆಂದ್ರೆ ನೀನು ನನ್ನ ಶುಶ್ರೂಷೆಯನ್ನು ಧರ್ಮದಿಂದ ಮಾಡಿದ್ದೀಯೆ. ಅದು ಹೇಗೆ ಮಾಡಬೇಕೋ
ಹಾಗೆ ಶುಶ್ರೂಷೆಯನ್ನು ಮಾಡಿದೆಯೇ. ಇದರಿಂದ ಏನು ಗೊತ್ತಾಗುತ್ತೆ? ಶುಶ್ರೂಷೆ ಮಾಡಿದ್ರಿಂದ ಪ್ರೀತಿ ಬೆಳೆಯುತ್ತೆ. ಗುರುವನ್ನಾಗಲಿ ಹಿರಿಯರನ್ನಾಗಲಿ ನಾವು ಶುಶ್ರೂಷೆ ಮಾಡಿದ್ರಿಂದ, ಸೇವೆ ಮಾಡಿದ್ರಿಂದ ಏನಾಗುತ್ತೆ? ಪ್ರೀತಿ ಬೆಳೆಯುತ್ತೆ. ಪ್ರೀತಿ ಬೆಳೆದ್ರಿಂದ ಏನಾಗುತ್ತೆ? ಏನಾಗುತ್ತೆ? ಪ್ರೀತಿ ಬೆಳೆದು ಏನಾಗಬೇಕು? ಯೋಚನೆ ಮಾಡಿ. ಏನು ಮನಸ್ಸಿಗೆ ಬರ್ತಾ ಇಲ್ವಾ? ಶುಶ್ರೂಷೆಯಿಂದ ಪ್ರೀತಿ ಬೆಳೆಯುತ್ತೆ. ಗುರು ಹಿರಿಯರನ್ನು ಶುಶ್ರೂಷೆ ಮಾಡಬೇಕು. ಪ್ರೀತಿ ಬೆಳೆದು ಏನಾಗಬೇಕು? ಒಂದು ಉದಾಹರಣೆ ಕೊಡ್ತೀವಿ. ಈಗ ಶಿಷ್ಯ, ಕರುವಿಗೂ ಹಸುವಿಗೂ ಪ್ರೀತಿ ಬೆಳೆಯುತ್ತೆ ಅಲ್ವಾ? ತುಂಬಾ ಪ್ರೀತಿ ಇರುತ್ತೆ ಕರುವಿಗೂ ಹಸುವಿಗೂ. ಪ್ರೀತಿ ಬೆಳೆದ್ರಿಂದ ಏನಾಗುತ್ತೆ? ಹಸು ಹಾಲನ್ನು ಸುರಿಸುತ್ತಲ್ವಾ? ಹಸು ಹಾಲನ್ನು ಸ್ರವಿಸುತ್ತೆ ಅಂತ. ಪ್ರೀತಿ ಬಂದಾಗಲೇ ಹಸು ತನ್ನ ಹಾಲನ್ನು ಸ್ರವಿಸುವಂಥದ್ದು. ಇಲ್ಲಿದ್ರೆ ಹಸು ಹಾಲನ್ನು ಸ್ರವಿಸೋದಿಲ್ಲ. ಹಸು ಹಾಲನ್ನು ತೊರೆದು ಕೊಡಬೇಕು ಅಂದ್ರೆ, ಬಿಟ್ಟು ಕೊಡಬೇಕು ಅಂದ್ರೆ ಮನಸ್ಸಿಗೆ ತುಂಬಾ ಪ್ರೀತಿ ಬರಬೇಕು. ಅದಕ್ಕೆ ಜರ್ಸಿ ಅಲ್ಲ ಇದು. ಜರ್ಸಿಗೆ, HFಗೆ, ವಿದೇಶಿದಕ್ಕೆ ಅದೆಲ್ಲ ಏನು ಬೇಡ. ಅದು ಹಾಲು ಭಾರ ಆಗಿರುತ್ತೆ, ತುಂಬಾ ಹಾಲಿದ್ಬಿಟ್ಟಿರುತ್ತಲ್ಲ, ಲೆಕ್ಕಕ್ಕಿಂತ ಜಾಸ್ತಿ ಹೋದ್ರೆ ಸಾಕು ಅಂತಿರುತ್ತೆ ಅದಕ್ಕೆ. ಅದಲ್ಲ, ನಮ್ಮ ದೇಶಿ ಗೋವಾದ್ರೆ, ಭಾರತ ದೇಶದ ಗೋವಾದ್ರೆ ಪ್ರೀತಿ ಬರಬೇಕು ಅದಕ್ಕೆ. ಕರುವನ್ನು ಮುಂದೆ ಕಟ್ಟಿಕೊಡ್ತಾರಲ್ವಾ? ಕರುವನ್ನು ಒಂದ್ಸಾರಿ ಬಿಡ್ತಾರೆ, ಸ್ವಲ್ಪ ಹಾಲು ಕುಡಿಯುತ್ತೆ ಕರು. ಆಮೇಲೆ ಹಸು ಮುಂದೆ ಕಟ್ತಾರೆ ಕರುವನ್ನ. ನೋಡಿದೀರಾ? ಹಾಲು ಕರಿಬೇಕಾದ್ರೆ ಇದು ಕಂಪಲ್ಸರಿ. ಇದು ಒಂದ್ಸಾರಿ ಕರು ಬಿಡಬೇಕು, ಸ್ವಲ್ಪ ಹಾಲು ಕುಡಿಬೇಕದು. ಆಮೇಲೆ ಕರುವನ್ನು ಹಸುವಿನ ಮುಂದೆ ಕಟ್ಟಬೇಕು. ಹಸು ಕರುವನ್ನು ನೆಕ್ತಾ ಇರುತ್ತೆ, ಪ್ರೀತಿ ಮಾಡ್ತಾ ಇರುತ್ತೆ. ಹಿಂದ್ಗಡೆಯಿಂದ ಹಾಲು ಸುರಿತಾ ಇರುತ್ತೆ. ಕರೆದಾಗ ಹಾಲು ಬರ್ತಾ ಇರುತ್ತೆ. ಪ್ರೀತಿ ಬರೆದಿದ್ರೆ ಹಾಲನ್ನು ಬಿಗಿ ಹಿಡ್ಕೊಂಡಿರುತ್ತೆ, ಬಿಡಲ್ಲ. ಪ್ರೀತಿ ಬಂದಾಗ ಬಿಟ್ಬಿಡುತ್ತೆ. ಸರಿನಾ? ಮತ್ತೆ ಬಂತ? ಹೀಗೆ ಗುರು ಕೂಡ ಆ ಪ್ರೀತಿ ಬಂದಾಗ ತನ್ನೊಳಗಿನ ವಿದ್ಯೆಯನ್ನು ಬಿಟ್ಟು ಕೊಡ್ತಾನೆ ತನ್ನ ಶಿಷ್ಯನಿಗೆ. ತನ್ನೊಳಗಿನ ಶಕ್ತಿಯನ್ನು, ತನ್ನೊಳಗಿನ ವಿದ್ಯೆಯನ್ನು, ತನ್ನೊಳಗಿನ ಗುಣಗಳನ್ನು ಗುರು ಶಿಷ್ಯನಿಗೆ ಬಿಟ್ಟು ಕೊಡಬೇಕಾದ್ರೆ ಈ ತರಹ ಒಂದು ಪ್ರೀತಿ ಬೆಳಿಬೇಕು. ಹಿರಿಯರಾದ್ರು ಆಶೀರ್ವಾದ ಮಾಡ್ತಾರೆ ನಮಗೆ, ಚೆನ್ನಾಗಿರುವ ತಮ್ಮ ಪುಣ್ಯ ಕೊಡ್ತಾರೆ ಅವರು. ಯಾವಾಗ? ಆ ಪ್ರೀತಿ ಇದ್ದಾಗ. ಪ್ರೀತಿ ಬದಲು ಅವರಿಗೆ ನೋವಾಗೋ ಥರ ಮಾಡಿದ್ರೆ ಹಗಲು ಸಿಗುತ್ತೆ. ಸಿಗೋದೇನು ಗೊತ್ತಾ? ಶಾಪ. ನೊಂದುಕೊಂಡ್ರೆ, ತಾಯಿಯೋ ತಂದೆಯೋ ಹಿರಿಯರೋ ನೊಂದುಕೊಂಡ್ರೆ ಆ ನೋವು ನಮಗೆ ಶಾಪವಾಗಿ ಬಂದ್ಬಿಡುತ್ತೆ. ಅದೇ ಅವರು ನಮ್ಮ ಮೇಲೆ ಪ್ರೀತಿ ಮಾಡಿಕೊಂಡ್ರೆ, ನಮ್ಮ ಮೇಲೆ ಕನಿಕರಗೊಂಡ್ರೆ, ಅವರಲ್ಲಿ ಏನಿದೆಯೋ ಅದು ವಿದ್ಯೆ ಇರ್ಬೋದು, ಪುಣ್ಯ ಇರ್ಬೋದು, ಇನ್ನೇನೋ ಶಕ್ತಿ ಇರ್ಬೋದು, ನಮ್ಮ ಕಡೆ ಹರಿದು ಬರುತ್ತೆ ಅದು. ಹಾಗಾಗಿ ಈ ಮಾತು ಧರ್ಮದಿಂದ ಶುಶ್ರೂಷೆ ಮಾಡಿದೆ. ಹೇಳದಿದ್ರು ಶುಶ್ರೂಷೆ ಮಾಡು ಅಂತ ಹೇಳದಿದ್ರು ನೀನಾಗಿಯೇ ಮಾಡಿದೆ ಶುಶ್ರೂಷೆಯನ್ನು. ಅದರಿಂದಾಗಿ ನನಗೂ ನಿನಗೂ ಪ್ರೀತಿ ಗಾಢವಾಗಿ ಬೆಳೆದಿದೆ. ಒಂದು ಮಂತ್ರ ನಿಮಗೆ ನೆನಪು ಮಾಡ್ತೀವಿ, ಗುರು ಶಿಷ್ಯ ಹೇಗಿರಬೇಕು ಅನ್ನೋದಕ್ಕೆ. ನಿಮಗೆಲ್ಲ ಚೆನ್ನಾಗಿ ಗೊತ್ತಿರೋ ಮಂತ್ರನೇ ಅದು. ನಿಮಗೆಲ್ಲ ಮಂತ್ರ ಗೊತ್ತಿದೆಯಾ? ಮಂತ್ರ ಗೊತ್ತಿದೆಯಾ? ಗೊತ್ತಿದೆಯೋ ಇಲ್ವೋ? ಇದು ಗೊತ್ತಿದೆ ನಿಮಗೆ. ಸಹನಾಭವತು ಸಹನೋಪನಕ್ತು ಸಹ ವೀರ್ಯಂ ಕರವಾವಹಿ ತೇಜಸ್ವಿ ನಾವಧೀತಮಸ್ತು ಮಾ ವಿದ್ವಿಷಾವಹಿ. ಗೊತ್ತಲ್ವಾ? ಮತ್ತೆ ಸುಮ್ಮನೆ ಹಿಂಗೆ ನೋಡ್ತಾ ಇದ್ರಲ್ಲ, ಗೊತ್ತಾ ಮಂತ್ರ ಅಂತ ಕೇಳಿದ್ರೆ ಗೊತ್ತು ನಿಮ್ಗೆ? ಅರ್ಥ ಗೊತ್ತಾ? ಈ ಮಂತ್ರ ಯಾರು ಹೇಳೋದು ಗೊತ್ತಾ ನಿಮ್ಗೆ? ಯಾರ ಭಾವ ಈ ಮಂತ್ರ ಗೊತ್ತಾ? ಗುರು ಶಿಷ್ಯರು ಕೂಡಿ ಹೇಳುವ ಮಂತ್ರ ಇದು. ಗುರು ಶಿಷ್ಯರ ಒಡಗೂಡಿದ ಭಾವ ಇದು. ಇದರಲ್ಲಿ ಏನಿದೆ ಅಂದ್ರೆ ಸಹ ನೌ ಅವತು. ಗುರು ಶಿಷ್ಯರು ಹೇಳೋದು ನಮ್ಮಿಬ್ಬರನ್ನು ಭಗವಂತ ಒಟ್ಟಿಗೆ ಕಾಪಾಡ್ಲಿ, ಭಗವಂತ ಕಾಪಾಡ್ಲಿ. ನನ್ನನ್ನು ಮಾತ್ರ ಅಲ್ಲ, ನಿನ್ನನ್ನು ಮಾತ್ರ ಅಲ್ಲ, ನಮ್ಮಿಬ್ಬರನ್ನು, ಗುರು ಶಿಷ್ಯರಿಬ್ಬರನ್ನು ಭಗವಂತ ಒಟ್ಟಿಗೆ ಕಾಪಾಡ್ಲಿ.
ಸಹನವು ಭುನಕ್ತು. ಜೀವನದ ಸುಖಗಳು ಅಥವಾ ಭಗವಂತನನ್ನು ಕಾಣುವಂತಹ ಆನಂದ ಇದೆಯಲ್ಲ, ಆನಂದ ಬ್ರಹ್ಮಾನಂದ, ಇದು ನಮಗಿಬ್ಬರಿಗೂ ಒಟ್ಟಿಗೆ ಸಿಗಲಿ. ನಾವಿಬ್ಬರು ಒಟ್ಟಿಗೆ ವಿಶ್ವ ಸಾಕ್ಷಾತ್ಕಾರ ಬ್ರಹ್ಮ ಸಾಕ್ಷಾತ್ಕಾರ ಒಟ್ಟಿಗೆ ಮಾಡ್ಕೊಳ್ಳೋಣ. ಸಹ ವೀರ್ಯಂ ಕರವಾವಹೆ, ನಮ್ಮಿಬ್ಬರಿಗೂ ಶಕ್ತಿ ಬರಲಿ, ಗುರುವಿಗೂ ಬರಲಿ ಶಿಷ್ಯನಿಗೂ ಬರಲಿ. ಶಕ್ತಿಯಿಂದ ಬರೋದು ವಿದ್ಯೆಯಿಂದ ಶಕ್ತಿ ಬರುತ್ತೆ. ವಿದ್ಯೆ ಶಕ್ತಿಗೆ ಮೂಲ. ವಿದ್ಯೆ ಶಕ್ತಿ ಕೊಡುತ್ತೆ ಅಲ್ವಾ? ವಿದ್ಯೆ ಇಲ್ಲದ್ರೆ ಜೀವನದಲ್ಲಿ ಏನಿರುತ್ತೆ ಅವನ ಕೈಯಲ್ಲಿ? ಪಾಪ ವಿದ್ಯೆ ಇದ್ರೆ ಎಲ್ಲ. ಹಾಗಾಗಿ ವಿದ್ಯಾಕೃತವಾದ ಸಾಮರ್ಥ್ಯ ನಮಗಿಬ್ಬರಿಗೂ ಬರಲಿ. ತೇಜಸ್ವಿ ನೌ ಅಧೀತಮಸ್ತು, ಕೂಡಿಸಿದ್ರೆ ತೇಜಸ್ವಿನ ಅವಧೀತಮಸ್ತು. ನಮ್ಮ ಅಧ್ಯಯನ ಗುರು ಶಿಷ್ಯರಿಬ್ರು ಸೇರ್ ಮಾಡೋದೇನು? ಅಧ್ಯಯನ ತಾನೆ. ಅದು ತೇಜಸ್ವಿ ಆಗಲಿ. ತೇಜಸ್ವಿ ಅಂದ್ರೆ ಅರ್ಥ ಆಗಲಿ ಅಂತ. ಅರ್ಥಜ್ಞಾನ ಯೋಗ್ಯಂ ಅಸ್ತು ಅಂದ್ರೆ ಗುರು ಏನ್ ಹೇಳ್ತಾನೋ ಶಿಷ್ಯನಿಗೆ ಅರ್ಥ ಆಗಬೇಕು ಅಲ್ವಾ? ಅರ್ಥ ಆಗದಿದ್ರೆ ಗುರು ಹೇಳಿ ಪ್ರಯೋಜನ ಏನು ಹೇಳಿ? ಆ ವಿದ್ಯೆ ಅರ್ಥವಾಗುವಂತೆ ಅರಿಯುವಂತೆ ಆಗಬೇಕು. ಮಾ ವಿದ್ವಿಷಾವಹೈ ಅಂದ್ರೆ ನನಗೂ ನನ್ನ ಶಿಷ್ಯನಿಗೂ ದ್ವೇಷ ಬರೋದು ಬೇಡ. ಶಿಷ್ಯನ ಕಡೆಯಿಂದ ಹೇಳಿದ್ರೆ ನನಗೂ ನನ್ನ ಗುರುವಿಗೂ ದ್ವೇಷ ಬರೋದು ಬೇಡ. ನಮ್ಮಿಬ್ಬರ ನಡುವೆ ಅಂತರ ಬರದೇ ಇರಲಿ, ನಮ್ಮಿಬ್ಬರ ನಡುವೆ ವಿರೋಧ ಬರದೇ ಇರಲಿ, ದ್ವೇಷ ಬರದೇ ಇರಲಿ. ಚೆನ್ನಾಗಿದೆ ಅಲ್ವಾ? ಗುರು ಶಿಷ್ಯರು ಹೇಗಿರಬೇಕು? ಹಿಂದಿನ ನಾವು ಓದ್ತಾ ಇದ್ದಾಗ, ಶಾಲೆ ಓದ್ತಾ ಇದ್ದಾಗ, ಅಲ್ಲಿ ಯಾವುದೊಂದು ಪಾಠದಲ್ಲಿ ಕನ್ನಡ ವ್ಯಾಕರಣ ಅಂತ ಅನ್ಕೊಳ್ಳಿ, ವಿರುದ್ಧ ಪದಗಳನ್ನು ಬರೀಬೇಕಿತ್ತು. ಗಂಡ ವಿರುದ್ಧ ಪದ ಹೆಂಡತಿ, ತಂದೆ ವಿರುದ್ಧ ಪದ ಮಗ, ಗುರು ವಿರುದ್ಧ ಪದ. ಹೌದಾ? ಹೌದಾ? ನೀವೇ ಹೇಳಿ, ನಿಜವಾಗ್ಲೂ ಹೌದಾ? ಹೀಗಿತ್ತು ಆ ಪಾಠದಲ್ಲಿ. ನಮ್ಗೆ ನೆನಪಿದೆ, ಈಗಲೂ ಕೂಡ ಚೆನ್ನಾಗಿ ನೆನಪಿದೆ. ಅದು ವಿರೋಧಿಗಳ ಗುರು ಶಿಷ್ಯ ಅಂದ್ರೆ ಗಂಡ ಹೆಂಡತಿ ಅಂದ್ರೆ ಕಚ್ಚಡಕ್ಕೆ ಇರೋದಾ ಇಬ್ರು? ಹೌದಾ? ತಂದೆ ಮಗ ಅಂದ್ರೆ ಜಗಳಡಕ್ಕೆ ಇರೋದ ಅವರಿಬ್ರು? ವಿರೋಧಿಗಳ ಸಂವಾದಿ ಪದಗಳು ಇವು, ವಿರೋಧಿ ಪದಗಳಲ್ಲ. ಒಂದಕ್ಕೊಂದು ಪೂರಕ, ಎರಡೂ ಬೇಕು. ಗಂಡ ಇಲ್ಲದೆ ಹೆಂಡತಿ ಆಗೋಲ್ಲ ಅವಳು, ಹೆಂಡತಿ ಇಲ್ಲದೆ ಇವನು ಗಂಡ ಆಗೋಲ್ಲ. ಅವರಿಬ್ರು ಸೇರಿ ಎರಡು ಚಕ್ರ, ಅದು ಜೀವನ ರಥ ಮುಂದಕ್ಕೆ ಹೋಗುವಂಥದ್ದು. ಗುರು ಶಿಷ್ಯನು ಕೂಡ ಹಾಗೆ. ಒಬ್ಬನು ಎಷ್ಟೋ ದೊಡ್ಡ ಜ್ಞಾನಿ ಆಗಿರ್ಬೋದು, ಗುರು ಅಂತ ಆಗಬೇಕಾದ್ರೆ ಶಿಷ್ಯ ಬೇಕು, ಶಿಷ್ಯ ಅಂತ ಆಗಬೇಕಾದ್ರೆ ಗುರು ಬೇಕು. ಅದಿಲ್ಲದೆ ಗುರುತ್ವ ಶಿಷ್ಯತ್ವ ಬರೋದಿಲ್ಲ. ಒಂದಕ್ಕೊಂದು ಪೂರಕ ಅದು. ಹಾಗಾಗಿ ಮಹಾವಿದ್ವಿಷಾವಹಿ, ನಮ್ಮಿಬ್ಬರ ನಡುವೆ ದ್ವೇಷ ಬರೋದು ಬೇಡ ಎಂಬುದಾಗಿ ಆ ಮಂತ್ರದಲ್ಲಿದೆ. ಅದೇ ಭಾವ ವೇದಗುರು ತನ್ನ ಶಿಷ್ಯನಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಧರ್ಮದಿಂದ ನೀ ನನ್ನನ್ನು ಸೇವೆ ಮಾಡಿದೆ, ಹಾಗಾಗಿ ನನಗೂ ನಿನಗೂ ಪ್ರೀತಿ ಬೆಳೀತು. ಆ ಪ್ರೀತಿಯ ಫಲ ಏನು ಅಂದ್ರೆ ಅನುಜಾನೇ ಭವಂತಂ, ನಿನಗೆ ಅಪ್ಪಣೆ ಉತ್ತಂಕ, ನೀನಿನ್ನು ಮನೆಗೆ ಹೋಗಬಹುದು. ನಿನ್ನ ಗುರುಕುಲದ ವಾಸ ಮುಗಿಯಿತು, ನೀನು ವಿದ್ಯಾಸಂಪನ್ನನಾದೆ, ನೀನು ಮನೆಗೆ ಹೋಗ್ಬೋದು. ಸುಮ್ಮನೆ ಮನೆಗೆ ಹೋಗ್ಬೋದು ಅಲ್ಲ, ಏನು ಕೊಡದೆ ಕೊಡಿಸ್ಕೊಡ್ತಾರ ಗುರುಗಳು ಶಿಷ್ಯನಿಗೆ ವರ ಕೊಟ್ರು. ಸರ್ವಾನೇವ ಕಾಮಾನ್ ಅವಾಪ್ಸ್ಯಸಿ, ಸರ್ವಾನ್ ಏವ ಕಾಮಾನ್ ಅವಾಪ್ಸ್ಯಸಿ. ಸರ್ವಾನ್ ಅಂದ್ರೆ ಎಲ್ಲ, ಕಾಮಾನ್ ಅಂದ್ರೆ ಇಚ್ಛೆಗಳು, ಅಪೇಕ್ಷೆಗಳು, ಅವೆಲ್ಲವನ್ನು ನೀನು ಅವಾಪ್ಸಿಸಿ ಪಡ್ಕೊಳ್ತಿ. ಏನಾರ ಕೊಟ್ರು ಗುರುಗಳು, ನೀನು ಏನು ಬಯಸಿದ್ರು ಅದಾಗುತ್ತೆ. ಬ್ಲಾಂಕ್ ಚೆಕ್ ಕೊಟ್ಬಿಟ್ಟಿದ್ದಾರೆ ನೋಡಿ. ಬ್ಲಾಂಕ್ ಚೆಕ್ ಗೊತ್ತಲ್ವ ನಿಮ್ಗೆ? ಎಷ್ಟು ಅಂತ ಅಮೌಂಟ್ ಬರೀದ್ದೇನೆ, ಕೆಳಗಡೆ ಚೆಕ್ ಏನೋ ಕೊಟ್ಬಿಟ್ರೆ ಎಷ್ಟು ಬೇಕಾದ್ರೂ ಬರ್ಕೋಬೋದಲ್ವಾ? ಅಂತ ವರ ಕೊಟ್ಟಿದ್ದಾರೆ. ಅವನು ಏನ್ ಬೇಕಾದ್ರೂ ಕೇಳ್ಕೋಬಹುದು.
ಅವನು ಬಯಸಿದ್ರೆ ಸಾಕು, ಜೀವನದಲ್ಲಿ ಆಗ್ತಾ ಹೋಗುತ್ತೆ ಅವನಿಗದು. ಅಂದ್ರೆ ಯಾವ ದೇವರು ಕೊಡೋಕೆ ಸಾಧ್ಯ ಇಲ್ಲ ಅಂತ ವರ ಕೊಟ್ಟಿದ್ದಾರೆ ಗುರುಗಳು ಶಿಷ್ಯನಿಗೆ. ಸರ್ವಾನೇವ ಕಾಮಾನ್ ಅವಾಪ್ಸಿಸಿ, ನಿನ್ನ ಬದುಕಿನಲ್ಲಿ ನೀನೇನನ್ನು ಅಪೇಕ್ಷೆ ಪಡ್ತೀಯೋ ಅದೆಲ್ಲ ಆಗಲಿ. ಒಂದು ವರ ಕೇಳಿದ್ರೆ ಆ ವರ ಸಿಗತ್ತೆ. ಈ ವರ ಸಿಗೋದು ಹೇಗೆ ಹೇಳಿ? ಈಗ ದೇವರು ಪ್ರತ್ಯಕ್ಷ ಆಗ ನಿಮ್ಮ ಮುಂದೆ ಏನಾದ್ರು ಒಂದು ವರ ಬೇಕು, ಒಂದು ವರ ಕೊಡ್ತೀನಿ ಕೇಳ್ಕೊ ಅಂದ್ರೆ ನೀವೇನು ಕೇಳ್ಕೊತೀರಿ? ಆಯುಸ್ ಕೇಳ್ಕೊತೀರಾ? ಆಯುಸ್ ಬರುತ್ತೆ. ಆರೋಗ್ಯ ಹುಷಾರಾಗಿರ್ಬೇಕೋ ಬೇಡವಾ? 150 ವರ್ಷ ರೋಗಿಯಾಗಿ ಹಾಸಿಗೆಯಲ್ಲಿ ಮಲ್ಕೊಂಡಿದ್ರೆ ಉಪಯೋಗ ಇದೆಯಾ? ಆ ಥರ ಬರಬೇಕಾ? ಆಯುಸ್ ಕೇಳಿದ್ರೆ ಆಯುಸ್ ಮಾತ್ರ. ಆರೋಗ್ಯ ಕೇಳ್ಬೋದು ಅಂತ ಅನ್ಕೊಳ್ಳಿ. ಭಗವಂತ ನನ್ನ ಸಂಪೂರ್ಣ ಆರೋಗ್ಯವಾಗಿಡು ಅಂತ. ಆಯ್ತು, ಒಂದು ಭಗವಂತ ವರ ಕೊಡ್ತಾನೆ. 5 ನಿಮಿಷಕ್ಕೆ ಸತ್ತೋದ್ರೆ ಆರೋಗ್ಯ ತಗೊಂಡು ಮಾಡೋದೇನು ಹೇಳಿ? ಉಪಯೋಗ ಇದೆಯಾ? ಐಶ್ವರ್ಯ ಕೊಡು ಅಂತ ಕೇಳ್ಕೋಬಹುದು ನಾವು. ಐಶ್ವರ್ಯ ಕೊಡ್ತಾನೆ, ನೆಮ್ಮದಿನ ಕೊಡದೇ ಇದ್ರೆ, ಆಯುಸ್ಸು ಕೊಡದೇ ಇದ್ರೆ, ಐಶ್ವರ್ಯ ಕೊಟ್ಟು ಆರೋಗ್ಯ ಕೊಡದೇ ಇದ್ರೆ, ಎಷ್ಟೋ ಜನ ಶ್ರೀಮಂತರು ಆರೋಗ್ಯನೇ ಇರೋದಿಲ್ಲ, ಅವರಿಗೆ ಆಯುಸ್ಸು ಇರೋದಿಲ್ಲ. ಆದರೆ ಉತ್ತಂಕನ ಸ್ಥಿತಿ ಹೀಗಲ್ಲ. ಉತ್ತಂಕನ ಸ್ಥಿತಿ ಹೇಗಿದೆ? ಅವನು ಯಾವಾಗ ಏನು ಬಯಸ್ತಾನೋ ಆಗುತ್ತೆ ಅದು ಅಂತ. ವರ ಚೆನ್ನಾಗಿಲ್ವಾ? ಉತ್ತಂಕ ಕೇಳಿಲ್ಲ, ಗುರು ತಾನಾಗೇ ಕೊಟ್ಟಿದ್ದು ವರವನ್ನು ಅಂತ. ಹಾಗಾಗಿ ಗುರು ಮನಸ್ಸು ಮಾಡಿದರೆ ಏನೆಲ್ಲ ಆಗಬಹುದು ಎನ್ನುವುದಕ್ಕೆ ಇದೊಂದು ಉದಾಹರಣೆ. ನೋಡಿ, ಅಪೇಕ್ಷೆಗಳನ್ನು ಮೀರಿ ನಿಂತವನು ಉತ್ತಂಕ. ಆಸೆ ತೋರಿಸ್ತಾರೆ ಆಶ್ರಮದಲ್ಲಿ. ಗುರುಗಳು ಎಲ್ಲೇ ಇದ್ದಾಗ ಬೇರೆ ಬೇರೆ ತರಹ ಆಸೆ ತೋರಿಸ್ತಾರೆ. ಉತ್ತಂಕನಿಗೆ ಆಸೆಗೆ ಒಳಗಾಗೋದಿಲ್ಲ ಅಲ್ವಾ? ಅದರ ಫಲ ಏನು ಬಂತು ಉತ್ತಂಕನಿಗೆ ಅಂದ್ರೆ, ಆಸೆ ಪಟ್ಟಿದ್ದೆಲ್ಲ ಆಗತ್ತೆ ಅಂತ. ಆಸೆಗಳನ್ನು ಮೀರಿ ನಿಂತರೆ ಏನಾಗುತ್ತೆ ಗೊತ್ತಾ? ಆಸೆ ಪಟ್ಟಿದ್ದೆಲ್ಲ ಆಗ್ತಾ ಹೋಗುತ್ತೆ ಜೀವನದಲ್ಲಿ. ನೋಡಿ, ಸತ್ಯ ಅಂತ ಒಂದು ಗುಣ ಇದೆ. ನಾವು ಜೀವನದಲ್ಲಿ ಸುಳ್ಳು ಹೇಳದೇ ಇದ್ರೆ, ಸತ್ಯನೇ ಹೇಳ್ತಾ ಇದ್ರೆ ಯಾವಾಗಲೂ ಏನಾಗತ್ತೆ ಗೊತ್ತಾ? ನಾವು ಹೀಗೆ ಸಾಧನೆ ಮಾಡ್ತಾ ಹೋದ್ರೆ, ಸುಳ್ಳು ಹೇಳದೆ ಸತ್ಯವನ್ನೇ ಹೇಳ್ತಾ ಸಾಧನೆ ಮಾಡ್ತಾ ಹೋದ್ರೆ ಏನಾಗುತ್ತೆ ಗೊತ್ತಾ? ನಾವು ಹೇಳಿದ್ದೆಲ್ಲ ಸತ್ಯ ಆಗುತ್ತೆ. ಯಾರು ಸತ್ಯವನ್ನೇ ಹೇಳ್ತಾರೋ, ಚೆನ್ನಾಗಿ ನೆನಪಿಟ್ಕೋಬೇಕು ಈ ಮಾತನ್ನು. ಯಾರು ಜೀವನದಲ್ಲಿ ಸತ್ಯವನ್ನೇ ಹೇಳ್ತಾರೋ ಅವ್ರು ಹೇಳಿದ್ದೆಲ್ಲ ಸತ್ಯ ಆಗತ್ತೆ. ಋಷಿಮುನಿಗಳಲ್ಲಿ ಕೇಳಿದ್ರಲ್ವಾ, ಅವ್ರು ಹಿಂಗಾಗೋದ್ನಾಗ ಆಗ್ತಿತ್ತಲ್ವಾ? ಒಂದು ವರ ಕೊಟ್ರೆ ಹಾಗೆ ಆಗ್ತಿತ್ತು, ಶಾಪ ಕೊಟ್ರೆ ಹಾಗೆ ಆಗ್ತಿತ್ತಲ್ವಾ? ಹೇಗದು? ಸತ್ಯವನ್ನೇ ಆಡಿದ್ರೆ ಜೀವನದಲ್ಲಿ, ಸುಳ್ಳು ಆಡದೇ ಇದ್ರೆ ಆಡಿದ್ದೆಲ್ಲ ಸತ್ಯ ಆಗತ್ತೆ. ನೆನ್ಪಿಟ್ಕೋಬೇಕು ಇದನ್ನ. ಎಲ್ಲಿ ತನಕ? ಕೊನೆಯ ತನಕ ನೆನ್ಪಿಟ್ಕೋಬೇಕು ಇದನ್ನ, ಈ ಮಾತನ್ನ. ಹಾಗೆ ಆಸೆಗಳನ್ನು ಮೀರಿ ನಿಂತವನಿಗೆ ಆಸೆಗಳು ಫಲಿಸ್ತವೆ, ಒದಗಿ ಬರ್ತವೆ ತಾನಾಗಿ ಅಂತ. ಕಿಂತೆ ಪ್ರಿಯಂ ಕರವಾಣಿ, ನಿನಗೇನು ಇಷ್ಟ ಹೇಳು. ಅವನೇನು ಹೇಳಿದ್ರೆ ಇಷ್ಟಪಟ್ಟಿದ್ದೆಲ್ಲ ಆಗದೆ ಜೀವನದಲ್ಲಿ ಕೊಟ್ಬಿಟ್ರು ಗುರುಗಳು. ಮನೆಗೆ ಹೋಗ್ಬ ಅಂತ ಹೇಳಿದ್ರು. ಉತ್ತಂಕ ಗುರುಗಳಿಗೆ ಹೇಳಿದ್ದೇನು ಗೊತ್ತಾ? ಕಿಂತೆ ಪ್ರಿಯಂ ಕರವಾಣಿ, ಕಿಂತೆ ಪ್ರಿಯಂ ಕರವಾಣಿ. ಗುರುಗಳೇ, ನಿಮ್ಗೆ ಇಷ್ಟವಾದುದು ಯಾವುದು ಅಂತ ಶಿಷ್ಯ ಗುರುಗಳನ್ನು ಕೇಳ್ತಾ ಇದ್ದಾರೆ. ಯಾಕಿರ್ಬೋದು? ಊಹೆ ಮಾಡಿ ನೋಡೋಣ, ಯಾಕಿರ್ಬೋದು? ಈಗ ಗುರುಗಳು ಶಿಷ್ಯನಿಗೆ ವರ ಕೊಟ್ರಲ್ವಾ, ಶಿಷ್ಯನು ಗುರುಗಳಿಗೆ ವರ ಕೊಟ್ಟಿದ್ದಾನ? ಇರ್ಬೋದಾ? ಅವ್ರು ಹೇಳಿದ ಹತ್ರ ಬರ್ತಾ ಇದೆ. ಗುರುದಕ್ಷಿಣೆ ಅದು ಯಾರು ಹೇಳಿದ್ದು? ಸರಿ. ಉತ್ತಂಕ ಹೇಳ್ತಿರೋದು ಏನಂದ್ರೆ, ಗುರುದಕ್ಷಿಣೆ ಕೊಡಬೇಕು ಅಂತ ಉತ್ತಂಕ ಬಯಸ್ತಾ ಇದ್ದಾನೆ. ಮನೆಗೆ ಹೋಗು ಅಂತ ಹೇಳಿದ್ರಲ್ವಾ, ವಿದ್ಯಾಭ್ಯಾಸ ಮುಗಿತು ಅಂತ ಹೇಳಿದ್ರಲ್ವಾ, ಎದ್ಕೊಂಡು ಹೋಗ್ಬಿಡೋದಲ್ಲ ಮನೆಗೆ. ತನಗೆ ಇಷ್ಟೆಲ್ಲ ವಿದ್ಯೆಯನ್ನು ಕೊಟ್ಟಂತ ಗುರುವಿಗೆ ಏನಾದ್ರೂ ಕಾಣಿಕೆ ಕೊಡಬೇಕು.
ಸರಿನ ತಪ್ಪ ಹೇಳಿ? ವಿದ್ಯೆ ಜೀವನಕ್ಕೆ ಬೇಕಾದಂತ ವಿದ್ಯೆ ಕಣ್ಣು ಕೊಟ್ಟವನು ಗುರು, ವಿದ್ಯೆ ಕೊಟ್ಟವನು ಗುರು, ಯಾರು ಕೊಡ್ಬೇಕಲ್ವಾ? ಉತ್ತಂಕ ಕಾರಣ ಹೇಳ್ತಾನೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಕಾರಣ, ಎಷ್ಟ ಅಧರ್ಮೇಣ ವೈಬ್ರೂಯಾತ್ ಎಷ್ಟ ಅಧರ್ಮೇಣ ಪೃಚ್ಛತಿ ತಯೋರನ್ಯತರಃ ಪ್ರೈತಿ ವಿದ್ವೇಷಂ ಮಾತಿಗಚ್ಚತಿ. ಅಧರ್ಮದಿಂದ ಕೇಳಬಾರದು, ಅಧರ್ಮದಿಂದ ಹೇಳಬಾರದು. ಶಿಷ್ಯ ಕೇಳುವವನು, ಗುರು ಹೇಳುವವನು ಅಲ್ವಾ? ಹೇಳಿ ಕೇಳಿ ಮಾಡೋದೇ ಗುರು ಶಿಷ್ಯ ಭಾವ. ಶಿಷ್ಯ ಕೇಳ್ತಾನೆ, ಪ್ರಶ್ನೆಗಳನ್ನು ಕೇಳ್ತಾನೆ, ಗುರು ಅದಕ್ಕೆ ಉತ್ತರಗಳನ್ನು ಹೇಳ್ತಾನೆ ಅಲ್ವಾ? ಕೇಳೋದು ಯಾರು? ಶಿಷ್ಯ. ಹೇಳೋದು ಈ ಕೇಳೋದು ಹೇಳೋದು ಇದೆಯಲ್ಲ, ಇದು ಅಧರ್ಮದಿಂದ ಆಗಬಾರದು. ಅಧರ್ಮದಿಂದ ಹೇಳಿ ಕೇಳಿ ಮಾಡಿದರೆ ಏನಾಗತ್ತಂತೆ? ಇಬ್ಬರಲ್ಲೊಬ್ರು ಸಾಯ್ತಾರೆ. ಗುರು ಶಿಷ್ಯರು ಇಬ್ಬರಲ್ಲೊಬ್ರು ಸಾಯ್ತಾರೆ. ತಯೋರನ್ಯ ತರಹ ಪ್ರೈತಿ ವಿದ್ವೇಷ ಮಾತಿಗಚ್ಚತಿ, ಅಥವಾ ಇಬ್ಬರಿಗೂ ದ್ವೇಷ ಬರುತ್ತೆ ಪರಸ್ಪರ. ಧರ್ಮದಿಂದ ಕೇಳಬೇಕು ಶಿಷ್ಯನಾದವನು, ಗುರುವಾದವನು ಧರ್ಮದಿಂದ ಹೇಳಬೇಕು. ಹೀಗಾಗದಿದ್ದ ಪಕ್ಷದಲ್ಲಿ ಇಬ್ಬರಲ್ಲೊಬ್ರು ಸಾಯ್ತಾರೆ, ಅಥವಾ ಪರಸ್ಪರ ದ್ವೇಷ ಬರುತ್ತೆ ಅವರಲ್ಲಿ. ಅದೇನದು ಅಧರ್ಮದಿಂದ ಕೇಳೋದು, ಅಧರ್ಮದಿಂದ ಹೇಳೋದು ಏನು ಅಂದ್ರೆ, ಗುರು ವಿದ್ಯೆಯನ್ನು ಕೊಟ್ಟಿದ್ದಕ್ಕೆ ಶಿಷ್ಯ ಗುರುದಕ್ಷಿಣೆಯನ್ನು ಕೊಡಬೇಕು. ಏನಾದ್ರು ಕೊಡದಿದ್ರೆ ಅಧರ್ಮದಿಂದ ಕೇಳಿದಂತೆ ಆಯ್ತು. ಬಂತ ಮನಸ್ಸಿಗೆ? ನಾವು ಏನೇ ತಗೊಂಡ್ರು ಏನಾದ್ರೂ ಕೊಡ್ಬೇಕು. ಏನು ಕುಡಿದ್ರೆ ಏನಾದ್ರು ತಗೊಂಡ್ರೆ ಕಳ್ಳತನ ಆಗುತ್ತೆ ಅಲ್ವಾ? ನೀವು ಅಂಗಡಿಗೆ ಹೋಗ್ತೀರಿ, ದುಡ್ಡು ಕೊಡ್ತೀರಿ, ಸಾಮಾನು ತಗೋತೀರಿ, ಬರ್ತೀರಿ, ಕಳ್ಳತನ ಅಲ್ಲ. ಕಳ್ಳ ರಾತ್ರಿ ಬರ್ತಾನೆ, ಕನ್ನ ಹಾಕಿ ಒಳಗೆ ಬರ್ತಾನೆ, ಸಾಮಾನು ತಗೊಂಡು ಹೋಗ್ತಾನೆ, ಅದು ಕಳ್ಳತನ. ಯಾಕೆ? ಏನು ಕೊಟ್ಟಿಲ್ಲ, ಆ ವಸ್ತುವಿನ ಬೆಲೆಯನ್ನು ಕೊಟ್ಟಿಲ್ಲ, ಕೊಡದೇನೆ ಬಂದ್ಬಿಟ್ಟಿದ್ದಾನಲ್ವಾ, ಅದೇ ಕಳ್ಳತನ ಅಂದ್ರೆ. ಒಪ್ಪಿಗೆನೂ ತಗೊಂಡಿಲ್ಲ, ಏನು ಕೊಟ್ಟಿಲ್ಲ. ಹಾಗಾಗಿ ಏನೇ ತಗೊಂಡ್ರು ಏನಾದ್ರೂ ಕೊಡ್ಬೇಕು, ಬಿಟ್ಟಿ ತಗೋಬಾರ್ದು ಏನನ್ನು. ಇದು ಕೂಡ ಇಡೀ ಜೀವನ ನಾವು ನೆನಪಿಟ್ಕೊಳ್ಬೇಕಾದ ವಿಷಯ. ಜೀವನದಲ್ಲಿ ಏನನ್ನು ಭಿಕ್ಷೆ ಕೇಳಬಾರದು, ಬಿಟ್ಟಿ ತಗೋಬಾರದು. ಏನೇ ತಗೊಂಡ್ರು ಏನಾದ್ರೂ ಕೊಡ್ಬೇಕು ನಾವು ಪ್ರತಿಯಾಗಿ. ಆಗ ನಮ್ಮ ಮೇಲೆ ಋಣ ಉಳಿಯೋದಿಲ್ಲ, ನಾವು ಋಣ ಮುಕ್ತರಾಗ್ತೇವೆ. ಇಲ್ಲ ಅಂದ್ರೆ ಅವರ ಋಣ ನಮ್ಮ ಮೇಲೆ ಇರುತ್ತೆ. ನಾವು ಸತ್ತ ಮೇಲೆ ಅವ್ರ ಮೇಲೆ ನಾಯಿ ಆಗಿಬಿಡ್ತೀವಿ, ಋಣ ತೀರಿಸ್ಬೇಕು ಅಂತ. ಉದಾಹರಣೆ ಹೇಳಿದ್ದು, ಇನ್ನೇನು ಆಗ್ತೀವಿ ಅದೆಲ್ಲ ಅಂದ್ರೆ. ಆ ಋಣ ಹಾಕಿ ಉಳಿಯೋದ್ರಿಂದ ಮುಂದಕ್ಕೆ ಬಂದು ಋಣ ತೀರಿಸ್ಬೇಕಾಗತ್ತೆ. ಆಗ ಕಷ್ಟ ಆಗತ್ತೆ, ಕಷ್ಟ ಆಗೋತರ ತೀರಿಸ್ಬೇಕಾಗಿ ಬರುತ್ತೆ ಅಂತ. ಪ್ರಕೃತಿಯ ಆದೇಶ ಏನಂದ್ರೆ ವಿನಿಮಯ ಮಾಡುವಂತ. ಕೊಟ್ರೆ ತಗೊಂಡ್ರೆ ಕೊಡುವಂತ, ಕೊಟ್ಟರು ತಗೊಂಡು ಮಾಡಬೇಕು ಹೊರತು ಏಕಪಕ್ಷೀಯ ಆಗ್ಬಾರ್ದು. ತಾವು ಬಂದ್ಬಿಟ್ಟೆ ಏನು ಕೊಟ್ಟಿಲ್ಲ, ಇಲ್ಲ. ಪ್ರಕೃತಿ ಒಪ್ಪಲ್ಲ ಅದಕ್ಕೆ, ದೈವ ಒಪ್ಪಲ್ಲ ಅದಕ್ಕೆ. ಉತ್ತಂಕ ಹೇಳ್ತಾ ಇರೋದು ಅಂತ, ಇಷ್ಟೆಲ್ಲ ಪಡ್ಕೊಂಡು ನಿಮ್ಮಿಂದ ನಿಮ್ಗೇನು ಕೊಡದೆ ಹೋದ್ರೆ ನನ್ನ ಮೇಲೆ ಋಣ ಉಳಿಯುತ್ತೆ. ನಾನು ಧರ್ಮದಿಂದ ಕೇಳಿದಂತೆ ಆಗಿಲ್ಲ, ವಿದ್ಯೆಯನ್ನು ಧರ್ಮದಿಂದ ಪಡ್ಕೊಂಡಂತೆ ಆಗಲಿಲ್ಲ, ಅಧರ್ಮದಿಂದ ಪಡ್ಕೊಂಡಂತೆ ಆಗತ್ತೆ. ಅಧರ್ಮದಿಂದ ವಿದ್ಯೆಯನ್ನು ಪಡ್ಕೊಂಡ್ರೆ ತಯೋ ಋಣ್ಯ ತರಹ ಪ್ರೈತಿ. ಏನಾಗಂದ್ರೆ ಇಬ್ಬರಲ್ಲೊಬ್ರು ಸಾಯ್ತಾರೆ. ಪ್ರೈತಿ ಅಂದ್ರೆ ಸಾಯ್ತಾನೆ ಅಂತ. ಅನ್ಯ ತರಹ ಇಬ್ಬರಲ್ಲೊಬ್ಬ, ತಯೋ ಅನ್ಯ ತರಹ ಇಬ್ಬರಲ್ಲಿ ಒಬ್ಬ ಪ್ರೈತಿ ಸಾಯ್ತಾನೆ. ಅಥವಾ ವಿದ್ವೇಷಂ ವಾತಿಗಚ್ಚತಿ, ಇಬ್ಬರ ಮಧ್ಯೆ ದ್ವೇಷ ಬರುತ್ತೆ. ಅದು ಇಷ್ಟ ಇದೆಯಾ ಉತ್ತಂಕನಿಗೆ? ಹಾಗಾಗಿ ಉತ್ತಂಕ ಹೇಳ್ತಾ ಇರೋದು, ನಾನು ಗುರುದಕ್ಷಿಣೆ ಕೊಡಬೇಕು. ಗುರುದಕ್ಷಿಣೆ ಏನಾದ್ರು ಕೊಟ್ಬಿಡೋದಲ್ಲ. ಗುರುದಕ್ಷಿಣೆ ಅಂತ ಏನೋ ಒಂದು 5 ರೂಪಾಯಿ ಕೊಟ್ಟು ಹೋಗ್ಬಿಡೋದಪ್ಪ, ಹಂಗಲ್ಲ. ಅವತ್ತಿನ ಕಾಲದಲ್ಲಿ ಹೇಗೆ ಕೊಡ್ತಾ ಇದ್ರು? ಗುರುಗಳಿಂದ ಕೇಳ್ತಾ ಇದ್ರು, ಏನ್ ಕೊಡ್ಲಿ ಗುರುದಕ್ಷಿಣೆಯಾಗಿ? ಅವ್ರು ಏನ್ ಹೇಳ್ತಾರೋ ಗುರುಗಳು ಅದನ್ನು ಕೊಡ್ತಾ ಇದ್ರು, ಅವ್ರ ಇಷ್ಟವನ್ನು ಕೊಡ್ತಾ ಇದ್ರು. ಸೋಹಂ ಅನುಜ್ಞಾತೋ ಭವತಾ
ಇಚ್ಛಾಮಿ ಇಷ್ಟಂ ಗುರುವರ್ಥಂ ಉಪಾರ್ಥಂ. ಗುರುಗಳೇ, ನಿಮ್ಮ ಅಪ್ಪಣೆಯಾದ್ರೆ ನಿಮ್ಮ ಇಷ್ಟ ಯಾವುದಿದೆಯೋ ಇಷ್ಟವಾದ ವಸ್ತುವನ್ನು ತಂದುಕೊಟ್ಟು ಋಣಮುಕ್ತನಾಗಿ ನಾನು ಮನೆಗೆ ಹೋಗ್ತೇನೆ, ನನಗೆ ಅವಕಾಶ ಮಾಡಿಕೊಡಿ ಎಂಬುದಾಗಿ ಉತ್ತಂಕ ಕೇಳಿದಾಗ ಉಪಾಧ್ಯಾಯರು ಹೇಳಿದರು, ಮಗು ಉತ್ತಂಕ, ಹಾಗಾದ್ರೆ ಇಲ್ಲೇ ಇದ್ದು ಬಿಡು. ಗುರುಗಳು ಏನ್ ಹೇಳಿದ್ರು? ಯಾಕೆ ಹೇಳಿದ್ರು ಗುರುಗಳು? ನೋಡಿ, ಉತ್ತಂಕ ಕೇಳಿದ್ದೇನು, ಮನೆಗೆ ನಾನು ಹೋಗ್ಬೇಕು ಅಂತ ಆದ್ರೆ ನೀವು ಗುರುದಕ್ಷಿಣೆ ಕೊಡಬೇಕು ನಾನು ಅಂತಲ್ವಾ ಉತ್ತಂಕ ಕೇಳಿದ್ದು. ಅದಕ್ಕಿಂತ ಮೊದಲು ಕೇಳಿದ ಉತ್ತಂಕ, ವಿದ್ಯಾಭ್ಯಾಸ ಮುಗಿತು ಮಗು, ನೀನು ಮನೆಗೆ ಹೋಗುವಂತ ಗುರುಗಳು ಹೇಳಿದಾಗ ಮನೆಗೆ ಹೋಗೋದಾದ್ರೆ ನಾನು ಗುರುದಕ್ಷಿಣೆ ಕೊಟ್ಟು ಹೋಗ್ಬೇಕು ಅಂತ ತಾನೇ ಉತ್ತಂಕ ಹೇಳಿದ್ದು. ಗುರುಗಳಿಗೆ ತಗೊಳ್ಳೋಕ್ ಮನಸ್ಸಿಲ್ಲ, ಶಿಷ್ಯನಿಂದ ಏನು ಬೇಡ ಗುರುಗಳಿಗೆ. ಹಾಗಾಗಿ ಗುರುಗಳು ಮನೆಗೆ ಹೋಗೋದ್ರ ತಾನೇ ಗುರುದಕ್ಷಿಣೆ ಬೇಡ, ಹೋಗೋದೇ ಬೇಡ, ಇದ್ದು ಬಿಡು ಇಲ್ಲಿ ಅಂತ ಬಾಯಿ ಬಿಟ್ಟು ಹೇಳೋದಿಲ್ಲ, ಅಷ್ಟೇ ಉತ್ತರ ಹೇಳ್ತಾರೆ. ವತ್ಸ ಉತ್ತಂಕ ಉಷ್ಯತಾಂ ತಾವತು, ಇದ್ದು ಬಿಡು ಹಾಗಾದ್ರೆ. ಶಿಷ್ಯನಿಗೆ ಏನಾದ್ರೂ ಕೊಡ್ಲೇಬೇಕು ಅಂತ, ಗುರುವಿಗೆ ಏನು ತಗೊಳ್ಳೋದು ಬೇಡ ಅಂತ. ಹೀಗಿದೆ ನೋಡಿ ವಾತಾವರಣ. ಕೆಲವು ಸಮಯ ಕಳೀತು, ಮತ್ತೆ ಉತ್ತಂಕ ಗುರುವನ್ನು ಕೇಳ್ತಾನೆ, ಆಜ್ಞಾಪಯಿತು ಭವಾನ್, ಗುರುಗಳೇ ಆಜ್ಞೆ ಮಾಡಿ. ಏನು, ನಾನೇನು ಕೊಡ್ಲಿ, ನಿಮಗೇನು ಇಷ್ಟ, ಇಷ್ಟವಾದ ಯಾವುದನ್ನು ತಂದು ಕೊಡ್ಲಿ ಎಂದು ಮತ್ತೆ ಕೇಳಿದ. ಮತ್ತೆ ಮತ್ತೆ ಕೇಳಿದ, ಮತ್ತೆ 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 ಕೇಳಿದ. ಕೊನೆಗೆ ಗುರುಗಳು ಹೇಳಿದ್ರು, ವತ್ಸ ಉತ್ತಂಕ ಬಹುಶೋ ಮಾಂ ಚೋದಯಿಸಿ, ತುಂಬಾ ಸರಿ ಕೇಳಿದೆ ನೀನು, ನಾನು ಬೇಡ ಅಂತ ಹೇಳಿದ್ದೆ, ನಿಮ್ಗೆ ಏನು ಕೊಡ್ಬೇಡ ಅಂತ ಹೇಳಿದ್ದೆ, ಆದ್ರೆ ಅನೇಕ ಬಾರಿ ಕೇಳ್ತಾ ಇದೆಯಾ ನೀನು, ಗುರುದಕ್ಷಿಣೆ ಕೊಡಬೇಕು ಅಂತ ಹೇಳ್ತಾ ಇದೆಯಾ, ಕೊಡ್ಲೇಬೇಕಾ, ಕೊಡು. ತದ್ಗಚ್ಚ, ಹೋಗು. ಎಲ್ಲಿಗೆ ಹೋಗೋದು? ನನ್ನ ಪತ್ನಿ ಇದ್ದಲ್ಲಿಗೆ ಹೋಗು, ಗುರುಪತ್ನಿ ಇದ್ದಲ್ಲಿಗೆ ಹೋಗು. ಉಪಾಧ್ಯಾಯಾನಿ ಪೃಚ್ಛ, ಉಪಾಧ್ಯಾಯ ಉಪಾಧ್ಯಾಯಾನಿ, ಉಪಾಧ್ಯಾಯ ಅಂದ್ರೆ ಗುರುಗಳು, ಗುರುಪತ್ನಿ ಉಪಾಧ್ಯಾಯಾನಿ, ಅಲ್ಲಿ ಹೋಗು, ಅವಳಲ್ಲಿಗೆ ಹೋಗು. ಅವಳಲ್ಲಿ ಹೋಗಿ ಕೇಳು, ಕಿಮ್ ಉಪಾಹರಾಮಿ, ಏನ್ ಕೊಡ್ಲಿ, ಏನ್ ಇಷ್ಟ ನಿಮಗೆ ಅಂತ ಕೇಳು. ಅವಳು ಏನ್ ಹೇಳ್ತಾಳೋ ತಂದುಕೊಡೋದು. ಏಷ ಯದ್ ಬ್ರವೀತಿ ತದುಪಾಹರಸ್ವ, ಅವಳು ಏನನ್ನು ಹೇಳ್ತಾಳೆ ತಂದುಕೊಡೋದು. ಈಗ ಚೆಂಡು ಗುರುಪತ್ನಿಯ ಕೋರ್ಟಿಗೆ ಹೋಯಿತು ಅಂತ. ಗುರುಗಳ ಕೈಯಲ್ಲಿದ್ದ ಉತ್ತಂಕ ಇಲ್ಲಿವರೆಗೂ, ಈಗ ಹಾಗಲ್ಲ, ಗುರುಪತ್ನಿ ಬಳಿಗೆ ಹೋಗ್ಬೇಕು ಅವನು. ಗುರುಗಳೇ ಬೇರೆ, ಗುರುಪತ್ನಿಯ ರೀತಿನೇ ಬೇರೆ, ಅವರಿಬ್ಬರ ರೀತಿಗಳು ಒಂದೇ ರೀತಿಯಲ್ಲ, ವ್ಯತ್ಯಾಸ ಇದೆ. ಇಲ್ಲಿ ಎಷ್ಟು ಸುಲಭ ಆಗೋದಿಲ್ಲ ನನಗೆ. ಅಲ್ಲಿ ನೋಡಿ, ಗುರುಗಳು ಬೇಡ ಬೇಡ ಅಂದ್ರೂ ಹಠ ಮಾಡಿದ್ದಾನೆ ಉತ್ತಂಕ, ಕೊಡ್ಲೇಬೇಕು ಅಂತ ಹೇಳಿದಾನೆ. ಏನ್ ಪರೀಕ್ಷೆ ಕರೆದಿದ್ಯೋ ಅಲ್ವಾ, ಹೇಳಿದ್ದನ್ನು ಕೇಳಿಬಿಟ್ರೆ ಒಳ್ಳೇದಿತ್ತು ಏನು ಉತ್ತಂಕ. ಹಠ ಮಾಡಿದ್ನಲ್ವಾ, ಏನಾದ್ರೂ ಕೊಡ್ಲೇಬೇಕು, ಕೊಟ್ಟೆ ಕೊಡ್ತೇನೆ ಅಂತ ಹಠ ಮಾಡಿದ್ನಲ್ವಾ, ಎಂಥ ಪರೀಕ್ಷೆ ಕರೆದಿದೆಯೋ ಏನು. ಉತ್ತಂಕ ಉಪಾಧ್ಯಾಯಾನಿ, ಗುರುಪತ್ನಿ, ಆಕೆಯ ಬಳಿ ಸಾರಿ ಭವತಿ ಉಪಾಧ್ಯಾಯೇನಾಸ್ಮಿ ಅನುಜ್ಞಾತಃ ಗೃಹಂ ಗಂತುಂ. ಭವತಿ ಅಂದ್ರೆ ನೀವು ನಿಮ್ಮ ಮಾನ್ಯರಿದ್ದಾರಲ್ವಾ, ಅವರನ್ನು ಸಂಬೋಧನೆ ಮಾಡ್ಬೇಕಾದ್ರೆ ನೀವು ಭವತಿ ಅಂತ ಸಂಬೋಧನೆ ಮಾಡಬೇಕು. ಗೌರವದಿಂದ ಮಾಡುವ ಸಂಬೋಧನೆ ಭವತಿ ಅಂದ್ರೆ. ಗೌರವವಾಚಕ ಅದು. ಭವಾನ್, ಭವತಿ, ಈ ಶಬ್ದಗಳು, ಅತ್ರ ಭವಾನ್, ತತ್ರ ಭವಾನ್, ಭವತಿ, ಇದರಲ್ಲಿ ಗೌರವದಿಂದ ಸಂಬೋಧನೆ ಮಾಡ್ತಕ್ಕಂಥದ್ದು. ಗುರುಪತ್ನಿ ಆಗಿದ್ದರಿಂದ ಗೌರವ ತುಂಬಾ, ಹಾಗಾಗಿ ಭವತಿ.
ಗುರುಗಳು ನನಗೆ ಮನೆಗೆ ಹೋಗ್ಲಿಕ್ಕೆ ಅಪ್ಪಣೆ ಕೊಟ್ಟಿದ್ದಾರೆ, ನಾನು ಮನೆಗೆ ಹೊರಟು ನಿಂತಿದ್ದೇನೆ. ಆದರೆ ನಿಮಗಿಷ್ಟವಾದ ಒಂದು ಸಂಗತಿಯನ್ನು ತಂದು ಕೊಡಿದ್ರೆ ಮನೆಗೆ ಹೋಗೋನಲ್ಲ. ಇಚ್ಛಾಮಿ ಇಷ್ಟಂತೆ ಗುರುವರ್ಥಂ ಉಪಹೃತ್ಯ ಅನೃಣಾಗಂತು. ನಿಮಗೆ ಇಷ್ಟವಾದದನ್ನು ಏನನ್ನಾದ್ರೂ ತಂದು ಕೊಟ್ಟೇ ನಾನು ಮನೆಗೆ ಹೋಗುವವನು. ಹಾಗಾಗಿ ಆಜ್ಞೆ ಮಾಡಿ. ತದ ಆಜ್ಞಾಪಯಿತು ಭವತಿ ಕಿಂ ಉಪಾಹರಾಮಿ ಗುರುವರ್ಥಂ. ನಾನು ನಿಮಗೆ ಏನು ತಂದುಕೊಡ್ಲಿ, ನಿಮಗೇನು ಇಷ್ಟ ಎಂಬುದಾಗಿ ಉತ್ತಂಕ ಕೇಳ್ತಾನೆ. ಗುರುಪತ್ನಿ ಏನ್ ಕೇಳಿರ್ಬೋದು? ಏನ್ ಕೇಳಿರ್ಬೋದು ಹೇಳಿ ಗುರುಪತ್ನಿ? ಇನ್ನು ಗೆಸ್ ಏನಾದ್ರು ಊಹೆ ಮಾಡ್ಬೋದಾ? ಏನ್ ಕೇಳಿರ್ಬೋದು? ಸೀರೆ ಕೇಳಿರ್ಬೋದಾ? ಗುರುಪತ್ನಿ ಅಲ್ವಾ, ಉಟ್ಕೊಳ್ಳೋಕೆ ಸೀರೆ ಬೇಕಲ್ವಾ? ಒಳ್ಳೆ ಸೀರೆ ಕೇಳಿರ್ಬೋದು. ರೇಷ್ಮೆ ಸೀರೆ ತಗೊಂಬ, ಕಾಂಜೀವರಂ ಸೀರೆ ತಗೊಂಬ ಅಂತ ಏನಾದ್ರು ಕೇಳಿರ್ಬೋದಾ? ಇಲ್ವಾ? ಕತೆ ಮೊದಲೇ ಗೊತ್ತಾ ನಿಮಗೆ? ಹೆಂಗೆ? ಹೌದಾ? ಆಕೆ ಕೇಳಿದ್ದೇನು ಅಂದ್ರೆ ಕುಂಡಲಗಳನ್ನು ಕೇಳ್ತಾಳೆ ಅವಳು. ಕರ್ಣ ಕುಂಡಲಗಳು, ಕಿವಿಗಿರ್ತಕ್ಕಂಥ ಕುಂಡಲಗಳನ್ನು ಕೇಳ್ತಾಳೆ ಗುರುಪತ್ನಿ. ಸುಮ್ಮನೆ ಯಾವುದೋ ಕುಂಡಲ ಅಲ್ಲ, ಅಂಗಡಿಗೆ ಹೋಗಿ ಕುಂಡಲ ತಗೊಂಡ್ಬರೋದಲ್ಲ, ರಾಜನ ಪತ್ನಿ ರಾಣಿಯ ಕಿವಿಲಿರ್ತಕ್ಕಂಥ ಕುಂಡಲ ತಂದು ಕೊಡೋದು ಕೇಳ್ತಾರೆ. ಯಾವ ರಾಜ? ಪೌಷ್ಯ ರಾಜ. ಪೌಷ್ಯ ರಾಜನ ಪತ್ನಿ ಆಕೆಯ ಕಿವಿಯಲ್ಲಿರ್ತಕ್ಕಂಥ ಕುಂಡಲವನ್ನು ತಂದು ಕೊಡುವಂತ. ಒಳ್ಳೆ ಹಾವಿ ನಡೆ ಮೇಲೆ ಮಣಿ ತಂದು ಕೊಡೋದು ಕೇಳಿದಾಗತ್ತಲ್ವಾ? ಕೊಡ್ತಾರೆ ಯಾರಾದ್ರು ಅಲ್ವಾ? ನೀವು ಅಂಗಡಿ ಹೋಗಿ ತಗೋಬೇಕಾದ್ರೆ ಯಾರು ಪಕ್ಕದ ಮನೆ ಯಾರು ಹಾಕೊಂಡಿರ್ತಾರೆ ಕೊಡೋದ್ರೆ ಕೊಟ್ಬಿಡ್ತಾರ? ಅದು 3 ದಿವಸ ತಂದು ಕೊಡ್ಬೇಕು ಅಂತ. 3ನೇ ದಿನದಲ್ಲಿ 4ನೇ ದಿನ ಮನೆಯಲ್ಲಿ ಕಾರ್ಯಕ್ರಮ ಇದೆ, ಗುರುವಿನ ಮನೆಯಲ್ಲಿ ಕಾರ್ಯಕ್ರಮ ಇದೆ. ಪುಣ್ಯ ಕರ್ಮ ಭವಿತ, ಒಂದು ಪುಣ್ಯ ಕರ್ಮ ಆಗ್ಲಿಕ್ಕಿದೆ. ಆ ಪುಣ್ಯ ಕರ್ಮದಲ್ಲಿ ಅನೇಕ ಬ್ರಾಹ್ಮಣರು ಬರ್ತಾರೆ, ವೈದಿಕರು ಬರ್ತಾರೆ, ವಿಪ್ರೋತ್ತಮರು ಬರ್ತಾರೆ. ಅವರಿಗೆ ಬಡಿಸ್ಬೇಕು. ನಾನು ಬಡಿಸುವಾಗ ಕಿವಿಯಲ್ಲಿ ಕುಂಡಲಗಳನ್ನು ಹಾಕೋಬೇಕು. ನಾನು ಆ ಕುಂಡಲಗಳನ್ನು ಶೋಭಿಸ್ತಾ ನಾನು ಬಡಿಸ್ಬೇಕು. ಹಾಗಾಗಿ ಕುಂಡಲಗಳನ್ನು ತಂದುಕೊಡು. ಯಾವುದೋ ಅಲ್ಲ, ರಾಜ ಪೌಷ್ಯನ ಪತ್ನಿ ತನ್ನ ಕಿವಿಯಲ್ಲಿ ಧಾರಣೆ ಮಾಡಿರ್ತಕ್ಕಂಥ ಕುಂಡಲಗಳನ್ನು ತಂದುಕೊಡು. ಈಗ ಬಂತು ನೋಡಿ ಪರೀಕ್ಷೆ. ಬಡಿಸ್ಬೇಕಾದ್ರೆ, ಅಡಿಗೆ ಮಾಡಬೇಕಾದ್ರೆ ಎಲ್ಲ ಹೇಗಿರ್ಬೇಕು ಅಂದ್ರೆ ಚೆನ್ನಾಗಿ ಸ್ನಾನ ಮಾಡಿರ್ಬೇಕು. ಅಡಿಗೆ ಮಾಡೋರು ಬಡಿಸೋರು ಒಳ್ಳೆ ಬಟ್ಟೆ ಹಾಕೊಂಡಿರ್ಬೇಕು, ಆಭರಣಗಳನ್ನ ಹಾಕೊಂಡಿರ್ಬೇಕು, ಸಾಲಂಕೃತ ಆಗಿರ್ಬೇಕಂತವ್ರು. ಇವಾಗ ಸ್ವಲ್ಪ ಬೇರೆ ತರ ಆಗ್ಬಿಟ್ಟಿದೆ ಅಲ್ವಾ? ಅಡಿಗೆ ಮಾಡೋರು ಬಡಿಸೋರು ಬಟ್ಟೆ ಎಲ್ಲ ಕಪ್ಪಾಗಿರುತ್ತೆ, ಮೈಯಲ್ಲಿ ಬೆವರು ಹರಿತಾ ಇರುತ್ತೆ, ಬಾಯಲ್ಲಿ ಕವಳ ಅಡಿಕೆ ಎಲೆ ಬಾಯಲ್ಲಿ ತುಂಬಿಕೊಂಡಿರುತ್ತೆ, ಪೂರ್ತಿ ಕೆಂಪಾಗಿರುತ್ತೆ ಬಾಯಿ. ಏನೋ ಸ್ವಲ್ಪ ಬೇರೆ ತರ ಆಗಿದೆ. ಆದ್ರೆ ವಾಸ್ತವವಾಗಿ ಪರಂಪರೆ ಗಮನಿಸಿದ್ರೆ ಅಲ್ಲಿ ಇದೆಲ್ಲ ಇದೆ ಅಂತ. ಅಡಿಗೆ ಮಾಡ್ಬೇಕಾದ್ರೆ ಅವ್ರು ನೋಡಿದ್ರೆ ಊಟ ಮಾಡ್ಬೇಕು ಅಂತ ಅನ್ಸ್ಬೇಕು ಅಂತ, ಬಡಿಸೋರು ನೋಡಿದ್ರೆ ಒಂದು ತುತ್ತು ಜಾಸ್ತಿ ಊಟ ಸೇರ್ಬೇಕು ಅಂತ. ಕೆಲವು ಸರಿ ಬಡಿಸೋರು ನೋಡಿದ್ರೆ ಊಟ ಸೇರೋದೇ ಇಲ್ಲ. ಹೊರಗಿಂದ ಒಳಗೆ ಹೋಗ್ಬೋದು, ಒಳಗಿಂದ ಹೊರಗೆ ಹೋಗ್ಬೋದು ಅಂತ ಆತರ ಆಗ್ಬೋದು ಅಂತ. ಬಡಿಸೋನು ಏನಾದ್ರು ದುರ್ಗಂಧ ಬೀರ್ತಾ ಇದ್ರೆ, ಅವನು ವಾಸನೆ ಬರ್ತಾ ಇದ್ರೆ ಊಟ ಮಾಡೋದು ಖುಷಿ ಆಗುತ್ತಾ? ಈ ತರ ಇದೆ. ರಾಮಾಯಣದಲ್ಲಿ ರಾಮನಿಗೆ ಬಡಿಸೋರು ಅಡಿಗೆ, ಅರಮನೆಯಲ್ಲಿ ಬೇಕಾದಷ್ಟು ಜನ ಅಡಿಗೆ ಅವರಿದ್ರು, ಬಡಿಸೋರಿದ್ರು. ಆದ್ರೆ ರಾಮನಿಗೆ ಬಡಿಸೋದಂತಂದ್ರೆ ಸ್ಪರ್ಧೆ ಇರ್ತಿತ್ತಂತೆ ಅವರಲ್ಲಿ ಅಂತ. ನಾಮೊಂದು ತಾಮೊಂದು ಅಂತ ಒಳ್ಳೊಳ್ಳೆ ಕುಂಡಲಗಳನ್ನ ಹಾಕೊಂಡು, ಒಳ್ಳೊಳ್ಳೆ ಪೇಟೆಗಳನ್ನ ಹಾಕೊಂಡು, ಉತ್ತರೀಯಗಳನ್ನ ಹಾಕೊಂಡು, ಆಭರಣಗಳನ್ನ ಹಾಕೊಂಡು ಬರ್ತಾ ಇದ್ದಂತೆ. ಯಾಕಂದ್ರೆ ರಾಮನಿಗೆ ಇಷ್ಟ ಆಗ್ಬೇಕು, ರಾಮನ ನೋಡಿ ಖುಷಿ ಪಡ್ಬೇಕು ಅನ್ನೋ ಕಾರಣಕ್ಕೆ ಸಾಲಂಕೃತರಾಗಿ ಬರ್ತಾ ಇದ್ರಂತೆ. ಇದು ಅಲ್ಲಿ ಮಾತ್ರ ಅಲ್ಲ, ರಾಮನಿಗೆ ತುಂಬಾ ವಿಶೇಷ ಆಯಿತು. ಆ ಕಾಲದ ಕ್ರಮನೇ ಹಾಗಿತ್ತು ಅಂತ. ಹಾಗಾಗಿ ಕರ್ಣ ಕುಂಡಲಗಳನ್ನೆಲ್ಲ ಹಾಕೊಂಡು ತುಂಬಾ ಸಾಲಂಕೃತವಾಗಿ ಬರ್ತಾ ಇದ್ರು ಬಡಿಸೋದಕ್ಕೆ. ಹಾಗಾಗಿ ಆಕೆ ಹೇಳ್ತಾ ಇದ್ದಾಳೆ, ಪುಣ್ಯ ಕರ್ಮ ನಡೆಯುತ್ತೆ, ನಾನು ಬಡಿಸ್ಬೇಕಾಗತ್ತೆ, ಒಳ್ಳೊಳ್ಳೆ ವಿದ್ವಾಂಸರಿಗೆ ಜ್ಞಾನಿಗಳಿಗೆ ಬಡಿಸ್ಬೇಕಾಗತ್ತೆ. ಬಡಿಸ್ಬೇಕಾದ್ರೆ ಕರ್ಣಕುಂಡಲಗಳು ಬೇಕು, ಅವುಗಳನ್ನು ತೊಟ್ಟು ಶೋಭಿಸ್ತಾ ಬಡಿಸ್ಬೇಕು ನಾನು.
ಈ ಪೌಷ್ಯನ ಪತ್ನಿ ಅಂತ ಬಂತಲ್ಲ, ಪೌಷ್ಯ ಅಂದ್ರೆ ಯಾರು ಗೊತ್ತಾ? ನೆನಪಿದೆಯಾ? ಶಿಷ್ಯ ಅಂದ್ರೆ ಈಗ ಇಲ್ಲ ಆಶ್ರಮದಲ್ಲಿ, ಅವನು ಈಗ ರಾಜ್ಯಕ್ಕೆ ಹೋಗಿ ರಾಜ್ಯ ಆಡ್ತಾ ಇದ್ದಾನೆ. ಹಿಂದೆ ಇದೇ ಗುರುಕುಲದಲ್ಲಿ ವೇದನ ಸನ್ನಿಧಿಯಲ್ಲಿ ಇದ್ಕೊಂಡು ಅಧ್ಯಯನ ಮಾಡಿದವನು. ಇಬ್ರು ಇದ್ರಲ್ವಾ, ಇನ್ನಿಬ್ರು ಈ ಉತ್ತಂಕನ ಬಿಟ್ಟು ಇಬ್ರು ಇದಾರಲ್ವಾ, ಯಾರ್ಯಾರು? ಒಂದು ಜನ್ಮೇಜಯ, ಇನ್ನೊಂದು ಪೌಷ್ಯ. ಜನ್ಮೇಜಯ ಅಂದ್ರೆ ಯಾರ ಮಗ? ಪರೀಕ್ಷಿತ ಯಾರ ಮಗ? ಜನ್ಮೇಜಯ ಯಾರ ಮಗ? ಅರ್ಜುನನ ಮಗ ಯಾರು? ಜನ್ಮೇಜಯನ ಅಜ್ಜ ಯಾರು? ಅರ್ಜುನನ ಮೊಮ್ಮಗ ಯಾರು? ಮೊಮ್ಮಗ ಯಾರು? ಈಗ ಸರಿ, ಯಾವ ಕಡೆಯಿಂದ ಕೇಳಿದ್ರು ಹೇಳ್ಬೇಕು, ಈ ಕಡೆಯಿಂದ ಕೇಳಿದ್ರು ಹೇಳ್ಬೇಕು, ಆ ಕಡೆಯಿಂದ ಕೇಳಿದ್ರು ಹೇಳ್ಬೇಕು, ಸರಿ ಚೆನ್ನಾಗಿ ನೆನಪಿರುತ್ತೆ. ಹಾಗೆ ಆ ಜನಮೇಜಯ, ಪಾಂಡವರ ಮೊಮ್ಮಗ ಜನಮೇಜಯ ಮತ್ತು ಇನ್ನೊಬ್ಬ ರಾಜ ಪೌಷ್ಯ, ಅವರಿಬ್ರು ಇಲ್ಲೇ ಅಧ್ಯಯನ ಮಾಡಿದವರು. ಇವಾಗ ಊರಿಗೆ ಹೋಗಿದ್ದಾರೆ. ಹಾಗಾಗಿ ತುಂಬಾ ಕಷ್ಟ ಅಂತಲ್ಲ, ಯಾರೋ ಅಲ್ಲ ಪೌಷ್ಯ ಅಂದ್ರೆ, ಇದೇ ವೇದ ಗುರುವಿನ ಶಿಷ್ಯ ಪೌಷ್ಯ. ಅವನ ಪತ್ನಿ, ಅವನ ಕ್ಷತ್ರಿಯೆ ಅಂತ ಕರೀತಾ ಇದ್ದಾರೆ ಗುರು ಪತ್ನಿ ಅವಳನ್ನ. ಪೌಷ್ಯನ ಕ್ಷತ್ರಿಯೆ, ಪೌಷ್ಯನ ಪತ್ನಿ, ಅವಳು ತೊಟ್ಟುಕೊಂಡಿರೋನು ತಂದುಕೊಡು. 4ನೇ ದಿನ ಪುಣ್ಯಕರ್ಮ, 3 ದಿನದ ತಂದುಕೊಡ್ಬೇಕು. ತಂದು ಕೊಟ್ರೆ ಶ್ರೇಯೋ ಭವಿತ, ನನಗೆ ಒಳ್ಳೇದಾಗತ್ತೆ. ತಂದು ಕೊಡದಿದ್ರೆ ಎಲ್ಲಿಂದ ಒಳ್ಳೇದಾಗೋದು ಅಂದ್ಬಿಟ್ಲು. ಈ ವಾಕ್ಯ ನೋಡಿ, ಏವಂ ಹಿ ಕುರ್ವತಃ ಶ್ರೇಯೋ ಭವಿತ. ಹೀಗೆ ಮಾಡಿದರೆ ನಿನಗೆ ಶ್ರೇಯಸ್ಸಾಗತ್ತೆ. ಮಾಡದಿದ್ರೆ ಅನ್ಯಥಾ ಅಂದ್ರೆ ಮಾಡದಿದ್ರೆ ಕುತಃ ಶ್ರೇಯ, ನಿಂಗೆ ಎಲ್ಲಿಂದ ಒಳ್ಳೇದಾಗೋದು? ಈಗ ಬೇರೆ ದಾರಿ ಇಲ್ಲ. ಈಗ ಉತ್ತಂಕನ ಬಳಿಯಲ್ಲಿ ಒಂದೇ ದಾರಿ ಇರೋದು. ಏನು ಹೇಳಿ? ಕರ್ಣಕುಂಡಲ ತಂದು ಕೊಡಬೇಕು, ಮುಗಿತು. ಮತ್ತೇನು ಬೇರೆ ದಾರಿ ಇಲ್ಲ, ಬೇರೆ ಚಾಯ್ಸ್ ಇಲ್ಲ. ಯಾಕೆಂದ್ರೆ ಕೊಟ್ರೆ ಒಳ್ಳೇದಾಗತ್ತೆ, ನಿಮಗೆ ಕೊಡದಿದ್ರೆ ಒಳ್ಳೇದಾಗೋದಿಲ್ಲ. ಗುರು ಬೇರೆ, ಗುರು ಪತ್ನಿ ಬೇರೆ. ಇಬ್ರು ಒಬ್ಬರಿದ್ದಾಗ ಇನ್ನೊಬ್ರು ಇರ್ಬೇಕು ಅಂತಿಲ್ಲ. ಗುರು ಹಾಗಿದ್ದಾರೆ, ಗುರು ಪತ್ನಿ ಹೀಗಿದ್ದಾರೆ. ಕೆಡಕು ಅಂತಲ್ಲ, ಒಳ್ಳೇದ್ ಮಾಡೋಕೆ ಮಾಡೋದು, ಕೆಟ್ಟದ್ದು ಅಂತಲ್ಲ. ಆದ್ರೆ ರೀತಿ ನೀತಿ ಬೇರೆ. ಅವ್ರೇನು ಕೇಳಲಿಲ್ಲ, ಗುರು ಪತ್ನಿ ಕೇಳಿದ್ದಾರೆ. ಮಾತ್ರ ತಂದು ಕೊಡ್ತಿದ್ರೆ ಒಳ್ಳೇದಾಗೋದಿಲ್ಲ ಅಂತ ಕೂಡ ಹೇಳ್ಬಿಟ್ಟಿದ್ದಾರೆ. ಗುರುಗಳು ಸರ್ವಾನೇವ ಕಾಮಾನ ವಾಪ್ಸಿಸಿ ಅಂದ್ರೆ ಏನು? ಸರ್ವಾನ್ ಏವ ಕಾಮಾನ ವಾಪ್ಸಿಸಿ ಏನು? ಬಯಸಿದ್ದೆಲ್ಲ ಆಗ್ಲಿ, ಜೀವನದಲ್ಲಿ ಬಯಸಿದ್ದೆಲ್ಲ ಆಗ್ಲಿ ಅಂತ. ಇಲ್ಲಿ ತಂದು ಕೊಡದಿದ್ರೆ ಇಲ್ಲಿಂದ ಒಳ್ಳೇದಾಗೋದು ಅಂತ ಹೀಗಿದೆ ಪರಿಸ್ಥಿತಿ. ಹಾಗಾಗಿ ಗುರುಗಳು ಹೇಳಿದ ಸತ್ಯ ಆಗ್ಬೇಕು ಅಂದ್ರೆ ಇದು ಕರ್ಣಕುಂಡಲ ತಂದು ಕೊಟ್ರೆ ಇಬ್ಬರದ್ದು ಆಶೀರ್ವಾದ ಫಲಿಸೋದು. ಗುರುಪತ್ನಿಯ ಕೈ ಮುಗಿದು ಉತ್ತಂಕ ಕೂಡ್ಲೆ ಹೊರಟದಂತೆ. ಯಾಕೆ ಕೂಡ್ಲೆ ಹೊರಟ? ಸಮಯ ಇಲ್ಲ. 3 ದಿನದಲ್ಲಿ ಪೌಷ್ಯ ರಾಜ್ಯಕ್ಕೆ ಹೋಗ್ಬೇಕು. ಕೇಳಿ ಕರ್ಣಕುಂಡಲ ತಗೊಂಡ್ಬರ್ಬೇಕು. ಅಂದ್ರೆ ಊರಲ್ಲಿ ಇದೆ ಅಂದ್ರೆ ಪೌಷ್ಯ ಕಷ್ಟ ಇದೆ. ಪೌಷ್ಯನ ಪತ್ನಿ ಸಿಗೋ ಹಾಗಿಲ್ಲದೆ ಇದ್ರೆ ಏನ್ ಮಾಡೋದು? ಕೂಡಲೇ ಹೊರಟ ಉತ್ತಂಕ. ದಾರಿಯಲ್ಲಿ ಒಂದು ದೃಶ್ಯ ಕಾಣಿಸ್ತು. ಏನ್ ಕಾಣಿಸ್ತು? ಒಂದು ಎತ್ತಿನ ಮೇಲೆ ಯಾರೋ ಒಬ್ಬನು ಕೂತ್ಕೊಂಡಿದ್ದಾನೆ. ಅದೇನು ವಿಶೇಷ ಅಂತೀರಾ? ಒಂದು ಎತ್ತಿನ ಮೇಲೆ ಒಬ್ಬ ಕೂತ್ಕೊಂಡಿದ್ದಾನೆ. ಎತ್ತಿನ ಮೇಲೆ ಕೂತ್ಕೊಳ್ಳೋದು ಯಾರು? ಅದಲ್ಲ, ಶಿವ ಅಲ್ಲ, ಯಮ ಕೋಣದ ಮೇಲೆ ಕೂತ್ಕೊಳ್ಳೋದು. ಎತ್ತು ಕೋಣಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅಂದ್ರೆ, ಕೋಣದ ಮೇಲೆ ಮೃತ್ಯು ಕೂತ್ಕೊಳ್ಳುತ್ತೆ, ಎತ್ತಿನ ಮೇಲೆ ಮೃತ್ಯುಂಜಯ ಕೂತ್ಕೊಳ್ತಾನೆ. ಕೋಣಕ್ಕೂ ಎತ್ತಿಗೂ ಇರೋ ವ್ಯತ್ಯಾಸ, ಕೋಣದ ಮೇಲೆ ಕೂತು ಮೃತ್ಯು ಬರುತ್ತೆ, ಎತ್ತಿನ ಮೇಲೆ ಕೂತು ಮೃತ್ಯುಂಜಯ ಬರ್ತಾನೆ, ಮೃತ್ಯುವನ್ನು ಗೆದ್ದವನು ಬರ್ತಾನೆ. ಅಷ್ಟು ವ್ಯತ್ಯಾಸ ಇದೆ ಅದಕ್ಕೂ. ಅವನು ಹೋದವಾಗ ಗೊತ್ತಿಲ್ಲ, ಅಂತೂ ಒಂದು ಎತ್ತಿನ ಮೇಲೆ ಕೂತಿದ್ದಾನೆ. ಅದು ಭಾರಿ ವಿಶೇಷ ದೃಶ್ಯವಂತೆ. ಯಾಕೆ ವಿಶೇಷ? ಎತ್ತು ಆನೆ ಇಟ್ಟು ತೊಳೆದಿತ್ತಂತೆ.
ಸಾಮಾನ್ಯವಾಗಿ ಒಂದು ಎತ್ತು ಎಷ್ಟು ಉದ್ದ ಇರುತ್ತೆ, ಅಗಲ ಇರುತ್ತೆ, ಎತ್ತರ ಇರುತ್ತೆ, ಆಗಲ್ಲ. ಅತಿ ಪ್ರಮಾಣ, ಕಲ್ಪನೆಗೆ ಮೀರಿದ ಎತ್ತರ ಅಗಲದ ಎತ್ತು, ಅದು ಬೃಹದಾಕಾರದ ಎತ್ತು. ಒಂದೆತ್ತಿನ ಮೇಲೆ ಒಂದು ಎತ್ತು ಅನ್ನೋ ತರ ಇದೆ ಎತ್ತು. ಅದರ ಮೇಲೆ ಕುಳಿತ ಮನುಷ್ಯನು ಕೂಡ ಹಾಗೆ ಬೃಹದಾಕಾರದ ಮನುಷ್ಯ. ಹೇಗಿದೆ? ಬೆಟ್ಟದ ಮೇಲೆ ಬೆಟ್ಟ ಕೂತ್ಕೊಂಡಾಗಿದೆ. ದೊಡ್ಡ ಎತ್ತು, ಯಾವ ಊರಲ್ಲೂ ಇಲ್ಲ, ಯಾರ ಬಳಿಯಲ್ಲೂ ಇಲ್ಲ, ಅಷ್ಟು ದೊಡ್ಡ ಎತ್ತು. ಅಂತಹ ವಿಚಿತ್ರ ಬೃಹತ್ ಪ್ರಮಾಣದ ಎತ್ತು, ಅದರ ಮೇಲೆ ಬೃಹದಾಕಾರದ ಒಂದು ವ್ಯಕ್ತಿ ಕೂತ್ಕೊಂಡಿದ್ದಾನೆ. ಉತ್ತಂಕ ನೋಡಿದ, ಹೀಗೆ ಆಶ್ಚರ್ಯ ಆಯಿತು ಅವನಿಗೆ. ಆ ಆಕಾರ ನೋಡಿ ಆಶ್ಚರ್ಯ ಆಯಿತು. ಆದರೆ ಯಾವುದಕ್ಕೂ ಪುರುಸುತ್ತಿಲ್ಲ. 3 ದಿನ ಸಮಯ ಇರೋದು ಅಲ್ವಾ? ಕ್ಷಿಪ್ರವಾಗಿ ಮುಂದಕ್ಕೆ ಹೋಗ್ತಾನೆ ಉತ್ತಂಕ. ಆದರೆ ಆ ಎತ್ತಿನ ಮೇಲೆ ಕುಳಿತವನು ಉತ್ತಂಕನನ್ನ ಹಾಗೆ ಮುಂದಕ್ಕೆ ಹೋಗ್ಬಿಡೋದಿಲ್ಲ. ಇಲ್ಲ, ಏನದಂತೆ ಗೊತ್ತಾ? ಅವನು ಎತ್ತಿನ ಮೇಲೆ ಕೂತವನು ಉತ್ತಂಕನಿಗೆ ಏನದಂತೆ ಗೊತ್ತಾ? ಈ ಎತ್ತಿನ ಸಗಣಿಯನ್ನು ತಿಂದು ಹೋಗು, ಎತ್ತು ಹಾಕಿದ ಗೋಮೆ ಇದೆಯಲ್ಲ, ತಿನ್ನು. ವಿಚಿತ್ರ ಆಗ್ತಾ ಇದೆ, ಸಹಜವಾದಾಗ್ತಾ ಇದೆ. ಏನು ವಿಚಿತ್ರ, ಬೇರೆ ತರ ಇದೆ. ವಿಚಿತ್ರವಾದ ಎತ್ತು, ವಿಚಿತ್ರವಾದ ಪುರುಷ ಅದರ ಮೇಲೆ ಕೂತ್ಕೊಂಡವನು. ಅವನಿಂದ ವಿಚಿತ್ರವಾದ ಆದೇಶ ಏನೆಂದು? ಸಗಣಿ ತಿನ್ನು ಅಂತ. ಉತ್ತಂಕ ಒಪ್ಪಲಿಲ್ಲ. ಸ ಏವ ಮುಕ್ತ ನೈಚ್ಛತು. ಉತ್ತಂಕ ಮನಸ್ಸು ಮಾಡಲಿಲ್ಲ. ಮುಂದೇನಾಗಿರ್ಬೋದು? ವಿಚಿತ್ರವಾದ ಘಟನೆ ಆಗ್ತಾ ಇದೆ. ವಿಚಿತ್ರವಾದ ಎತ್ತು, ವಿಚಿತ್ರವಾದ ಪುರುಷ, ವಿಚಿತ್ರವಾದ ಆದೇಶ. ಉತ್ತಂಕ ಒಪ್ತಾ ಇಲ್ಲ, ತಿನ್ನಕ್ಕೆ ಒಪ್ಪಲಿಲ್ಲ ಉತ್ತಂಕ. ಮುಂದಿನ ಪಾಠದಲ್ಲಿ ನೋಡೋಣ ಮುಂದೇನಾಯಿತು. ಉತ್ತಂಕ ಒಪ್ಪಿದನು, ಒಪ್ಪಲಿಲ್ಲ, ಕೊನೆಗೇನಾಯಿತು ಅನ್ನೋ ಕುತೂಹಲ ಹಾಗೆ ಇರಲಿ. ಮುಂದಿನ ಪಾಠದಲ್ಲಿ ಅದನ್ನ ತಿಳಿಯೋ ಪ್ರಯತ್ನ ಮಾಡೋಣ. ನಿಮ್ಗೆ ಗೊತ್ತಿದ್ರೆ ತಿಳ್ಕೊಳ್ಳೋ ಸಾಧ್ಯ ತಿಳ್ಕೊಳ್ಳಿ, ಇಲ್ಲ ನಾನು ನಿಮ್ಗೆ ಹೇಳ್ತೀನಿ ಮುಂದಿನ ಸರ್ತಿ. ನೀವು ಪ್ರಯತ್ನ ಮಾಡಬೇಕಾಗಿಲ್ಲ, ಮುಂದಕ್ಕೆ ಹೇಳ್ತೀವಿ ನಿಮ್ಗೆ ಅದನ್ನ ಏನಾಯ್ತು ಅಂತ ಅನ್ನೋದನ್ನ. ಆದ್ರೆ ಎಷ್ಟು ವಿಚಿತ್ರ ಅಂದ್ರೆ ಹೆದರ್ಬೇಕಲ್ವಾ ತುಂಬಾ. ಅಂತ ದೊಡ್ಡ ವ್ಯಕ್ತಿ, ದೊಡ್ಡ ಎತ್ತು ಎಲ್ಲ ನೋಡಿದಾಗ ಭಯ ಆಗ್ಬೇಕಲ್ವಾ? ಉತ್ತಂಕ ಭಯ ಪಡಲೂ ಇಲ್ಲ, ಒಪ್ಪಲೂ ಇಲ್ಲ. ನೋಡೋಣ ಉತ್ತಂಕ ತಿಂತಾನೋ ತಿನ್ನೋದಿಲ್ವೋ? ತಿಂದಿದ್ರೆ ಏನಾಗುತ್ತೆ? ತಿಂದ್ರೆ ಏನಾಗತ್ತೆ? ಕಾಯ್ತು.